ವಾರ್ತೆಗಳ ಪ್ರಾಯೋಜಕರು ಮೊಹಮ್ಮದ್ ಯಾಸೀನ್ ಹೋಮ್ ಅಪ್ಲೈನ್ಸಸ್ ಹೋಲ್ಸೇಲ್ ಅಂಡ್ ರಿಟೇಲ್ ಮಾ ಕಾಂಪ್ಲೆಕ್ಸ್ ಅಪೋಸಿಟ್ ಸಿಎಂಸಿ ಕಾಂಪ್ಲೆಕ್ಸ್ ಹರಿಹರ ರೋಡ್ ರಾಯಚೂರು. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ರಾಘವೇಂದ್ರ ಘೀ. ಶ್ರೀ ರಾಘವೇಂದ್ರ ಮುನೀರ್ ಹೋಟೆಲ್. M555 ಚಿಕನ್ ಹರೀಸ್, ಚಿಕನ್ ಕಬಾಬ್ ಮತ್ತು ಚಿಕನ್ ಬಿರಿಯಾನಿ ಕೇವಲ 100 ರೂಪಾಯಿಗಳಿಗೆ ಸಿಗುತ್ತದೆ. ಮುನೀರ್ ಹೋಟೆಲ್, ಸಾತ್ ಕಚೇರಿ ರೋಡ್, ರಾಯಚೂರು. ಶೋಭಾ ಕಾಂಚಿ ಸ್ಯಾರೀಸ್. ಸ್ಥಳ ಶೋಭಾ ಕಾಂಚಿ ಸ್ಯಾರೀಸ್, ಸಂತೋಷಿಸ್ ರಾಯಚೂರು ಹಾಟ್, ಗಾಂಧಿ ಚೌಕ್ ಹತ್ತಿರ, ರಾಯಚೂರು. SR ಗಾರ್ಮೆಂಟ್ಸ್. ಇಲ್ಲಿ ಭೇಟಿ ನೀಡಿ. SR ಗಾರ್ಮೆಂಟ್ ಕ್ಲಾಸಿಕ್ ಕಲೆಕ್ಷನ್ ಫಾರ್ ಕಿಡ್ಸ್, ವುಮೆನ್ ಅಂಡ್ ಮೆನ್ ಬಿಸೈಡ್ ವೆಜಿಟೇಬಲ್ ಮಾರ್ಕೆಟ್, ಕ್ಲಾತ್ ಬಜಾರ್, ರಾಯಚೂರು. ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ Exchange Festival for mixer grinder and gas stoves 15th February 31st March 2022. ಇಂದೇ ಭೇಟಿ ನೀಡಿ. ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ JP ಮೆನ್ಸ್ ವೇರ್ ಮೇಲ್ಗಡೆ, ಹರಿಹರ ರೋಡ್, ಬೇಸ್ವಾರ್ ಪೇಟ್, ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. Visit beside Ganj Kalyana Mandap, Ganj Road, Raichur. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. Udayanagar, Station Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SCK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ರೆಸ್ಟೋರೆಂಟ್ಗಳಲ್ಲಿ ಕುಳಿತು ಊಟ ಮಾಡಿ ಬೋರ್ ಆಗಿದೆಯೇ? ಹಾಗಾದರೆ ಬನ್ನಿ ನಿಮ್ಮ ಮಿಲನ್ ವೆಜ್ ಅಂಡ್ ನಾನ್ ವೆಜ್ ಫ್ಯಾಮಿಲಿ ಡಾಬಾಕ್ಕೆ, ನಿಯರ್ KSCA ಕ್ರಿಕೆಟ್ ಗ್ರೌಂಡ್, ಮಂತ್ರಾಲಯಂ ರೋಡ್, ರಾಯಚೂರು. GP ಕಿಡ್ಸ್ ವೇರ್, ಫ್ಯಾಷನ್ ಮತ್ತು ಬಟ್ಟೆ ಇಲ್ಲಿಂದ ಪ್ರಾರಂಭವಾಗುತ್ತದೆ. ಓನ್ಲಿ ಪ್ಲೇಸ್ ಫಾರ್ ಬ್ರಾಂಡೆಡ್ ಕಿಡ್ಸ್ ವೇರ್ ಇನ್ ಸಿಟಿ. GP ಕಿಡ್ಸ್ ವೇರ್ ನಿಯರ್ ಉಮಾ ಹೋಟೆಲ್, ಸ್ಟೇಷನ್ ರೋಡ್, ರಾಯಚೂರು. ವಿದ್ಯಾವಾಹಿನಿ CBSE ಶಾಲೆ ಸಿರವಾರ ಆಯೋಜಿಸುವ ರಂಗತರಂಗ ಸೃಜನಾತ್ಮಕ ಕಲಿಕೆ ಶಿಬಿರ 2022. ಸ್ಥಳ ವಿದ್ಯಾವಾಹಿನಿ ಶಾಲೆ ಸಿರವಾರ. ನಮಸ್ಕಾರ, ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕಾಂಗ್ರೆಸ್ನಿಂದ ಕೋಮುದ್ವೇಷಕ್ಕೆ ತುಷ್ಟೀಕರಣ, ಕಲ್ಲಿದ್ದಲು ಕೊರತೆ ನೀಗಿಸಲು ಅಗತ್ಯ ಕ್ರಮ, ಪ್ರಹ್ಲಾದ್ ಜೋಶಿ. ಮಹತ್ವಾಕಾಂಕ್ಷೆ ಜಿಲ್ಲೆ ಪ್ರಗತಿ ಪರಿಶೀಲನೆ, ನಿರ್ದಿಷ್ಟ ಗುರಿ ತಲುಪಲು ಅಗತ್ಯ ಮುನ್ನೆಚ್ಚರಿಕೆ ವಹಿಸಿ, ಪ್ರಹ್ಲಾದ್ ಜೋಶಿ ಸೂಚನೆ. ಜಿಲ್ಲಾ ನ್ಯಾಯವಾದಿಗಳ ಸಂಘದ ಚುನಾವಣೆ, ತುರುಸಿನ ಮತದಾನ. ರಾಜಕೀಯ ಉದ್ದೇಶದಿಂದ ಸಲ್ಲದ ಆರೋಪ ನಿಲ್ಲಿಸಲಿ, ಶಂಕರ್ ಪಾಟೀಲ್, ಮುನೇನಕೊಪ್ಪ. ತಾಲೂಕು ಆರೋಗ್ಯ ಮೇಳ, ಆರೋಗ್ಯ ಸೇವೆಗಳ ವೃದ್ಧಿ, ಸಿಂಧನೂರಿಗೆ ಮೆಡಿಕಲ್ ಕಾಲೇಜು, ಪ್ರಹ್ಲಾದ್ ಜೋಶಿ. ಕೃಷ್ಣ ಸೇತುವೆ, IIT ಹಾಗೂ ರಿಮ್ಸ್ ಆಸ್ಪತ್ರೆಗೆ ಕೇಂದ್ರ ಸಚಿವರ ಭೇಟಿ, ಪರಿಶೀಲನೆ. ಮತ್ತು ಚಿಕ್ಸ್ಗೂರಿನಲ್ಲಿ ಉರುಸ್, ದದ್ದಲ್ ಬಸನಗೌಡ ಭಾಗಿ. ಜಿಲ್ಲೆಯಲ್ಲಿ ದ್ವಿತೀಯ PUC ಪರೀಕ್ಷೆ ಆರಂಭ, 273 ವಿದ್ಯಾರ್ಥಿಗಳ ಗೈರು. ನಕಲಿ ಜಾತಿ ಪ್ರಮಾಣ ಪತ್ರ ಪ್ರಕರಣ CBIಗೆ ವಹಿಸಲು ಆಗ್ರಹಿಸಿ DSS ಪ್ರತಿಭಟನೆ. ಏಪ್ರಿಲ್ 24ರಂದು ಡಾಕ್ಟರ್ BR ಅಂಬೇಡ್ಕರ್ ಜಯಂತಿ ಅಂಗವಾಗಿ ಗಾಯನ ಸ್ಪರ್ಧೆ, ವಿಜೇತರಿಗೆ ಬಹುಮಾನ, ಪಲ್ಲವಿ. ITI ತರಬೇತಿದಾರರ ವೇಳಾಪಟ್ಟಿ ಬದಲಿಗೆ ಆಗ್ರಹಿಸಿ AIDSO ಮನವಿ. ವಾರ್ತೆಗಳ ವಿವರ.
ದೇಶದಲ್ಲಿ ವಿದ್ಯುತ್ ಬೇಡಿಕೆ ಹೆಚ್ಚಳವಾಗುತ್ತಿದ್ದು, ಬೇಡಿಕೆ ಪ್ರಮಾಣದಲ್ಲಿ ಕಲ್ಲಿದ್ದಲು ಪೂರೈಕೆಗೆ ಕ್ರಮ ವಹಿಸಲಾಗಿದೆ. ಕತ್ತಲೆ ಆವರಿಸುವುದಾಗಿ ಭ್ರಮೆಯನ್ನು ಸೃಷ್ಟಿ ಮಾಡುತ್ತಿರುವುದು ಸರಿಯಲ್ಲ ಎಂದು ಕೇಂದ್ರ ಕಲ್ಲಿದ್ದಲು ಮತ್ತು ಸಂಸದೀಯ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು. ದೇಶದಲ್ಲಿ ವಿದ್ಯುತ್ ಬೇಡಿಕೆ ಹೆಚ್ಚಳವಾಗುತ್ತಿದ್ದು, ಬೇಡಿಕೆ ಪ್ರಮಾಣದಲ್ಲಿ ಕಲ್ಲಿದ್ದಲು ಪೂರೈಕೆಗೆ ಕ್ರಮ ವಹಿಸಲಾಗಿದೆ. ಕತ್ತಲೆ ಆವರಿಸುವುದಾಗಿ ಭ್ರಮೆಯನ್ನು ಸೃಷ್ಟಿ ಮಾಡುತ್ತಿರುವುದು ಸರಿಯಲ್ಲ ಎಂದು ಕೇಂದ್ರ ಕಲ್ಲಿದ್ದಲು ಮತ್ತು ಸಂಸದೀಯ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು. ಅವರು ಇಂದು ಮಾಧ್ಯಮಗಳೊಂದಿಗೆ ಮಾತನಾಡಿ, ರಷ್ಯಾದಿಂದ ಪೂರೈಕೆಯಾಗುತ್ತಿದ್ದ ಗ್ಯಾಸ್ ಸ್ಥಗಿತಗೊಂಡಿದೆ. ಜಲಾಧಾರಿತ ಘಟಕಗಳು ನಿರೀಕ್ಷಿತ ಪ್ರಮಾಣದ ಉತ್ಪಾದನೆಯಾಗುತ್ತಿಲ್ಲ. ಶಾಖೋತ್ಪನ್ನ ಕೇಂದ್ರಗಳ ಮೇಲೆಯೇ ಒತ್ತಡ ಹೆಚ್ಚಳವಾಗುತ್ತಿದೆ. 3.1 ಬಿಲಿಯನ್ ಯೂನಿಟ್ ಉತ್ಪಾದನೆಯಾಗುತ್ತಿದ್ದು, ಬೇಡಿಕೆ 3.4 ಬಿಲಿಯನ್ ಬೇಡಿಕೆ ಇದೆ. 10 ದಿನಕ್ಕೆ ಆಗುವಷ್ಟು ಕಲ್ಲಿದ್ದಲು ಸಂಗ್ರಹಿಸಬೇಕೆನ್ನುವುದು ನಿಯಮ. ಆದರೆ 2 ಮಿಲಿಯನ್ ಟನ್ ಕಲ್ಲಿದ್ದಲು ಪೂರೈಕೆಯಾಗುತ್ತಿದೆ. ರಾಜ್ಯದಲ್ಲಿಯೂ ಕಲ್ಲಿದ್ದಲು ಕೊರತೆ ಇಲ್ಲ. ಆರ್ಟಿಪಿಎಸ್ ಮತ್ತು ಐಟಿಪಿಎಸ್ ಘಟಕಗಳಿಗೆ ರಸ್ತೆ ಅಥವಾ ರೈಲು ಮೂಲಕ ಪೂರೈಕೆಗೆ ಅವಕಾಶ ನೀಡಲಾಗಿದೆ. ರಾಜ್ಯ ಸರ್ಕಾರ ಕೆಲವೆಡೆ ಕಲ್ಲಿದ್ದಲು ಪಡೆಯುತ್ತಿದೆ. ಸಿಂಗರೇಣಿ ಕಲ್ಲಿದ್ದಲು ಗಣಿಯಿಂದ 7 ರ್ಯಾಕ್ ಪೂರೈಕೆಯಾಗುತ್ತಿದ್ದು, ಆದರೀಗ 9 ರಿಂದ 10 ರ್ಯಾಕ್ ಪೂರೈಕೆ ವ್ಯವಸ್ಥೆ ಮಾಡಲಾಗಿದೆ. ಎಂಎಲ್ಸಿ ಮತ್ತು ಡಬ್ಲ್ಯೂಎಲ್ಸಿ ಕಲ್ಲಿದ್ದಲು ಗಣಿಯಿಂದ ಪೂರೈಕೆಯಾಗುತ್ತಿದೆ. ಅಲ್ಲದೆ ಕೇಂದ್ರ ಸರ್ಕಾರ ರಾಜ್ಯಕ್ಕೆ 2 ದೊಡ್ಡ ಕಲ್ಲಿದ್ದಲು ಗಣಿಯನ್ನು ನೀಡಿದೆ. ಮಹಾನದಿ ಕೋಲ್ಡ್ ಫೀಲ್ಡ್ ಪ್ರಾರಂಭಿಸಲು ಚಿಂತನೆ ನಡೆಸಲಾಗುತ್ತಿದೆ. ರಾಜ್ಯಕ್ಕೆ ಕಲ್ಲಿದ್ದಲು ಕೊರತೆಯಾಗುವುದಿಲ್ಲ ಎಂದರು. ಕಾಂಗ್ರೆಸ್ ಪಕ್ಷ ತುಷ್ಟೀಕರಣ ನೀತಿಯಿಂದಾಗಿ ದೇಶದಲ್ಲಿ ಅಶಾಂತಿಗೆ ಕಾರಣವಾಗಿದೆ. ಹುಬ್ಬಳ್ಳಿಯಲ್ಲಿ ನಡೆದ ಘಟನೆಗೆ ಸಂಬಂಧಿಸಿದಂತೆ ಭಾಗಿಯಾದವರನ್ನು ಬಂಧಿಸಲಾಗಿದೆ. ಮತಾಂಧ ಮುಸ್ಲಿಮರು ಕೆಲವರು ಭಾಗಿಯಾಗಿದ್ದಾರೆ. ಕಾಂಗ್ರೆಸ್ ಅಂತವರನ್ನು ಬೆಂಬಲಿಸುವುದನ್ನು ನಿಲ್ಲಿಸಬೇಕು. ಇಂತಹ ಘಟನೆಗಳಿಂದ ಬಿಜೆಪಿ ಲಾಭವಾಗುವುದಿಲ್ಲ. ಲಾಭದ ನಿರೀಕ್ಷೆಯಿಂದ ಕೋಮು ಸೌಹಾರ್ದತೆಗೆ ಧಕ್ಕೆ ತರುವುದಿಲ್ಲ. ಆದರೆ ಕಾಂಗ್ರೆಸ್ ವಿವಾದಗಳಿಗೆ ಕಾರಣವಾಗುತ್ತಿದೆ. ಬುಲ್ಡೋಸರ್ ಎಂಬುದು ಸಂಸ್ಕೃತಿಯಲ್ಲ. ಉತ್ತರ ಪ್ರದೇಶ ದೇಶದಲ್ಲಿ ಅಕ್ರಮವಾಗಿ ಕಟ್ಟಿರುವ ಕಟ್ಟಡಗಳನ್ನು ತೆರವುಗೊಳಿಸಲಾಗುತ್ತದೆ. ರಾಜ್ಯದಲ್ಲಿಯೂ ತರಬೇಕೆನ್ನುವ ಕುರಿತು ಯಾವುದೇ ನಿರ್ಧಾರವಾಗಿಲ್ಲ. ದೆಹಲಿ ಮುಖ್ಯಮಂತ್ರಿ ಕೇಜ್ರಿವಾಲ್ ಇವರು ರಾಜ್ಯಸಭೆಗೆ ಅವರ ಅಳಿಯನಿಗೆ ಟಿಕೆಟ್ ನೀಡಿದ್ದಾರೆ. ಪರಿವಾರ ಸಂಸ್ಕೃತಿಯನ್ನು ಬಿಜೆಪಿ ವಿರೋಧಿಸುತ್ತದೆ. ದೆಹಲಿ ಜನರಿಗೆ ನೀಡಿದ ಭರವಸೆಗಳನ್ನು ಈಡೇರಿಸಿದ್ದಷ್ಟೇ ಎಂದು ಕೇಜ್ರಿವಾಲ್ ಹೇಳಬೇಕೆಂದರು. ನೀವು ಕೇಳಬೇಕಾದ್ರೆ ನಾ ಪೂರಾ ಕೇಳಿನಿ. ಈಗ ಇಲ್ಲಿ ಏನಾಗಿದೆ, ಇದನ್ನ ನಾವು ರಾಜ್ಯ ಸರ್ಕಾರಕ್ಕೆ ಸಂಬಂಧಿಸಿದಂತ ಮಂತ್ರಿಗಳಿಗೆ ಸಂಬಂಧಿಸಿದಂತ ಸೆಕ್ರೆಟರಿಗಳಿಗೂ ಇಲ್ಲಿನ ರಿಪೋರ್ಟ್ ಹೋಗ್ತದೆ, ಜಿಲ್ಲಾಧಿಕಾರಿಗಳಿಗೂ ರಿಪೋರ್ಟ್ ಕಳಿಸ್ತೀನಿ. ಇದೇನು ಡಿಲೇ ಆಗಿದೆ, ಇದು ಸರಿಯಲ್ಲ. ಇದು ಯಾಕಂದ್ರೆ CSR ಫಂಡ್ ಕೈಗಾಟ್ ಫಂಡ್ ಅಂದ್ರೆ PSU ಸೆಂಟ್ರಲ್ PSU ಇಂದ ಬಂದಂತ ದುಡ್ಡು. ಅದು ಇಟ್ ಶುಡ್ ಹ್ಯಾವ್ ಬಿನ್ ಯೂಸ್ಡ್ ವೆಲ್ ಯುಟಿಲೈಸ್. ಅದು ತಪ್ಪಾಗಿದೆ, ಅದನ್ನ ಸರಿ ಮಾಡ್ಲಿಕ್ಕೆ ಹೇಳ್ತೀವಿ. ಏನ್ ತಪ್ಪುಗಳಾಗಿದೆ ಅಂತ ಅನ್ನೋದು ತಿಳ್ಕೊಳ್ಳಿಕ್ಕೆ ನಾವು ಇಲ್ಲಿ ಬಂದಿರೋದಿಲ್ಲ. ನೀವು ಹೇಳ್ತೀರಿ, ಅವರು ಹೇಳ್ತಾರೆ. ರಾಷ್ಟ್ರ ಮಟ್ಟದಲ್ಲಿ ವೆರಿಫಿಕೇಶನ್ ಆಗ್ತದೆ. ಅದರಲ್ಲಿ ಅನೇಕ ಇಂಡಿಕೇಟರ್ದಲ್ಲಿ, ವಿಶೇಷವಾಗಿ ಫೆಬ್ರವರಿ ರ್ಯಾಂಕಿಂಗ್ದಲ್ಲಿ ನಾವು ಕಂಪ್ಯಾರಿಟಿವ್ಲಿ ಡನ್ ವೆಲ್. ಆದರೆ ಎಜುಕೇಷನ್ದಲ್ಲಿ ನಾವು ಹಿಂದೆ ಬಿದ್ದಿದ್ದೇವೆ. ಎಜುಕೇಷನ್ದಲ್ಲಿ ನಮ್ಮದು ಸ್ಕೋರ್ ಕಮ್ಮಿ ಇದೆ ಮತ್ತು ಕೆಲವುದ್ರ ಕಡೆ ನಮ್ಮದು ರ್ಯಾಂಕು ಎಜುಕೇಷನ್ದಲ್ಲಿ ಹೆಲ್ತ್ ಆ್ಯಂಡ್ ನ್ಯೂಟ್ರಿಷನ್ದಲ್ಲಿ ನಮ್ಮದು ಇಂಪ್ರೂವ್ಮೆಂಟು ಇತ್ಯಾದಿ, ಅಂದರೆ ಇನ್ಸ್ಟಿಟ್ಯೂಷನಲ್ ಡೆಲಿವರಿ ಇದರಲ್ಲೆಲ್ಲ ಸುಧಾರಣೆ ಆಗಿದೆ. ಸೊ ಓವರ್ ಆಲ್ ಇಂಡಿಕೇಟರ್ಸ್ ಆಫ್ ರಾಯಚೂರು ಡಿಸ್ಟ್ರಿಕ್ಟ್ ಈಸ್ ಗುಡ್. ಬಟ್ ಅದರಲ್ಲಿ ಆಗಿಲ್ಲ. ಅವುಗಳನ್ನು ಗಮನ ಹರಿಸಲಿಕ್ಕೆ ನಾನು ಜಿಲ್ಲಾ ಆಡಳಿತಕ್ಕೆ ಮತ್ತು ಸಂಬಂಧಿಸಿದ ಇಲಾಖೆಗೆ ಸೂಚನೆ ಕೊಟ್ಟಿದ್ದೇನೆ. ಮತ್ತು ಇದು ಇಡೀ ದೇಶದಲ್ಲಿ ಕಾಂಪಿಟೇಷನ್ ನಡೀತಾ ಇರೋದ್ರಿಂದ ಆದಷ್ಟು ಬೇಗ ಆಸ್ಪಿರೇಷನಲ್ ಅನ್ನುವಂಥ ಒಂದು ಹಣೆಪಟ್ಟಿಯನ್ನು ತೆಗೆದು ಹಾಕಬೇಕು. ಆ ರೀತಿ ಕೆಲಸವನ್ನು ಮಾಡಲಿಕ್ಕೆ ನಾನು ಸೂಚಿಸಿದ್ದೆ. ಇಲ್ಲಿ 112 ಆಕಾಂಕ್ಷಿ ಜಿಲ್ಲೆಗಳಿದ್ದಾವೆ. 2018ರಲ್ಲಿ ಮೊದಲಿನಿಂದನೂ ಇದ್ದವು. ನಾವು ಬಂದಮೇಲೆ ಐಡೆಂಟಿಫೈ ಮಾಡಿದ್ದೀವಿ ಅಷ್ಟೇ. ಜಿಲ್ಲೆಗಳು ಒಂದಿಲ್ಲ ಒಂದು ಪ್ಯಾರಾಮೀಟರ್ದಲ್ಲಿ, ಅತ್ಯಂತ ಪ್ರಮುಖ ಪ್ಯಾರಾಮೀಟರ್ದಲ್ಲಿ ಹಿಂದುಳಿದ ಜಿಲ್ಲೆಗಳು ಅಂತ ಕರಿತಾ ಇದ್ರು ಅವ್ರನ್ನ, ಆ ಜಿಲ್ಲೆಗಳನ್ನು. ಅದನ್ನು ಸನ್ಮಾನ್ಯ ಪ್ರಧಾನಮಂತ್ರಿಗಳು ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಅಥವಾ ಆಕಾಂಕ್ಷಿ ಜಿಲ್ಲೆ ಅನ್ನುವಂಥ ಹೆಸರಿನಲ್ಲಿ ಕರೆದು ಪ್ರತಿಯೊಂದು ಪ್ರಮುಖ ಇಂಡಿಕೇಟರ್ಸ್ ಏನಿದೆ ಅದರಲ್ಲಿ ಹೆಲ್ತು, ನ್ಯೂಟ್ರಿಷನ್ನು, ಎಜುಕೇಷನ್ನು, ಅಗ್ರಿಕಲ್ಚರಲ್ಲು, ವಾಟರ್ ರಿಸೋರ್ಸಸ್ಸು, ಫೈನಾನ್ಷಿಯಲ್ಲು ಆ್ಯಂಡ್ ಸ್ಕಿಲ್ ಡೆವಲಪ್ಮೆಂಟ್, ಇದರಲ್ಲಿ ಇಂಡಿಕೇಟರ್ಸನ್ನು ಕೊಟ್ಟಿದ್ದಾರೆ. ಆ ಇಂಡಿಕೇಟರ್ಸು ಈ 112 ಜಿಲ್ಲೆಗಳಲ್ಲಿ
ಈ ಇಂಡಿಕೇಟರ್ಸ್ನ ಇಟ್ಟುಕೊಂಡು ಕಾಂಪಿಟೇಷನ್ ಆಗುತ್ತೆ ಇಡೀ ದೇಶದ್ದು. ಅದರಲ್ಲಿ ರಾಯಚೂರು ಜಿಲ್ಲೆ ಈ ಸರ್ತಿ ಎಷ್ಟಾಗಿದೆ? 12th ರ್ಯಾಂಕ್ದಲ್ಲಿ ಬಂದಿದೆ. ವಿ ಆರ್ ಇನ್ 12th ರ್ಯಾಂಕ್. ಕರ್ನಾಟಕದಲ್ಲಿ ಯಾದಗಿರಿ ಮತ್ತು ರಾಯಚೂರು ಜಿಲ್ಲೆ ಇದೆ. ಇದರಲ್ಲಿ ಹೆಲ್ತು ಮತ್ತು ಮೆಟರ್ನಲ್ ನ್ಯೂಬಾರ್ನ್ ಚೈಲ್ಡ್ ಹೆಲ್ತ್ ಆ್ಯಂಡ್ ಅಡೋಲೆಸೆಂಟ್ ನ್ಯೂಟ್ರಿಷನ್ನು ಇದರಲ್ಲೆಲ್ಲ ಟು ಎನ್ ಎಕ್ಸ್ಟೆಂಟ್ ಅಗ್ರಿಕಲ್ಚರಲ್ನಲ್ಲಿ ವಾಟರ್ ಬಾಡೀಸಲ್ಲಿ ನಮ್ಮದು ಚೆನ್ನಾಗಿ ಪರ್ಸೆಂಟ್ ಕವರೇಜ್ ಆಗಿದೆ. ಹೆಲ್ತ್ದಲ್ಲಿ ಮತ್ತು ಫೈನಾನ್ಷಿಯಲ್ ಇನ್ಕ್ಲೂಷನ್ ವಾಟರ್ ಬಾಡೀಸ್ ಓವರಾಲ್ ಇನ್ನೂ ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಅವಶ್ಯ. ಈ ಸಂದರ್ಭದಲ್ಲಿ ಸಂಸದರಾದ ರಾಜಾ ಅಮರೇಶ್ವರ ನಾಯಕ್, ಕರಡಿ ಸಂಗಣ್ಣ, ಜವಳಿ ಸಚಿವ ಶಂಕರ್ ಪಾಟೀಲ್, ಮುನೇನಕೊಪ್ಪ, ಡಾಕ್ಟರ್ ಶಿವರಾಜ್ ಪಾಟೀಲ್ ಸೇರಿದಂತೆ ಅನೇಕರು ಇದ್ದರು. ಮಹತ್ವಾಕಾಂಕ್ಷಿ ಜಿಲ್ಲೆ ವಿವಿಧ ವಲಯಗಳ ಗುರಿಯನ್ನು ತಲುಪಲು ಪ್ರತಿ 2 ತಿಂಗಳಿಗೊಮ್ಮೆಯಾದರೂ ಚುನಾಯಿತ ಜನಪ್ರತಿನಿಧಿಗಳೊಂದಿಗೆ ಸಭೆ ನಡೆಸಿ ನಿರ್ದಿಷ್ಟ ಗುರಿಯನ್ನು ತಲುಪಲು ವಿಶೇಷ ಒತ್ತು ನೀಡಬೇಕೆಂದು ಕೇಂದ್ರ ಸಂಸದೀಯ ಮತ್ತು ಕಲ್ಲಿದ್ದಲು ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು. ಮಹತ್ವಾಕಾಂಕ್ಷಿ ಜಿಲ್ಲೆಯ ವಿವಿಧ ವಲಯಗಳ ಗುರಿಯನ್ನು ತಲುಪಲು ಪ್ರತಿ 2 ತಿಂಗಳಿಗೊಮ್ಮೆಯಾದರೂ ಚುನಾಯಿತ ಜನಪ್ರತಿನಿಧಿಗಳೊಂದಿಗೆ ಸಭೆ ನಡೆಸಿ ನಿರ್ದಿಷ್ಟ ಗುರಿಯನ್ನು ತಲುಪಲು ವಿಶೇಷ ಒತ್ತು ನೀಡಬೇಕೆಂದು ಕೇಂದ್ರ ಸಂಸದೀಯ ಮತ್ತು ಕಲ್ಲಿದ್ದಲು ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು. ಅವರು ಇಂದು ಕೃಷಿ ವಿಶ್ವವಿದ್ಯಾಲಯ ಸಭಾಂಗಣದಲ್ಲಿ ಮಹತ್ವಾಕಾಂಕ್ಷಿ ಜಿಲ್ಲೆಯ ಹಾಗೂ ಕೇಂದ್ರ ಯೋಜನೆಗಳ ಪ್ರಗತಿ ಪರಿಶೀಲನೆ ನಡೆಸಿದರು. ಆರೋಗ್ಯ ಮತ್ತು ಶಿಕ್ಷಣ ಸೇರಿದಂತೆ ಮೂಲಭೂತ ಸೌಕರ್ಯ ಒದಗಿಸುವ ಕುರಿತು ಸಂಬಂಧಿಸಿದ ಇಲಾಖೆಗಳ ಅಧಿಕಾರಿಗಳೊಂದಿಗೆ ಸಮನ್ವಯತೆ ಸಾಧಿಸುವುದು ಮುಖ್ಯವಾಗುತ್ತದೆ ಎಂದರು. ಅಪೌಷ್ಟಿಕ ನಿವಾರಣೆಗೆ ಪೌಷ್ಟಿಕ ಆಹಾರ ನೀಡುವ ಯೋಜನೆ ಬರುವ ತಿಂಗಳಿನಿಂದ ಪ್ರಾರಂಭಿಸಿ ಅಪೌಷ್ಟಿಕತೆಯಿಂದ ಬಳಲುವ ಮಕ್ಕಳಿಗೆ ಹೆಚ್ಚುವರಿ ಪೌಷ್ಟಿಕ ಆಹಾರ ನೀಡುವ ಯೋಜನೆ ಜಾರಿಗೊಳಿಸಲಾಗುತ್ತದೆ ಎಂದು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ನೂರ್ಜಾ ಖಾನಂ ಹೇಳಿದರು. ಸ್ಥಳೀಯವಾಗಿ ದೊರೆಯುವ ಶೇಂಗಾ ಸೇರಿದಂತೆ ಪೌಷ್ಟಿಕ ಆಹಾರ ನೀಡುವ ಉದ್ದೇಶ ಹೊಂದಲಾಗಿದೆ ಎಂದರು. ಶಾಸಕ ವೆಂಕಟರಾವ್ ನಾಡಗೌಡ ಮಾತನಾಡಿ, 1 ವರ್ಷದಿಂದ ಪೌಷ್ಟಿಕ ಆಹಾರ ನೀಡುವ ಯೋಜನೆ ನೆನೆಗುದಿಗೆ ಬಿದ್ದಿದೆ. ಶಾಸಕರುಗಳಿಗೆ ಮಾಹಿತಿ ನೀಡುತ್ತಿಲ್ಲ. ಸರ್ಕಾರವೇನು ಶಾಸಕರಿಗೆ ಮಾಹಿತಿ ನೀಡದಂತೆ ತಡೆದಿದೆಯೇ ಎಂದು ಪ್ರಶ್ನಿಸಿದರು. ಆರೋಗ್ಯ ಸೌಕರ್ಯಗಳಿಗೆ ಇರುವ ಅವಕಾಶಗಳನ್ನು ಬಳಸಿಕೊಳ್ಳಬೇಕಿದೆ. ವೈದ್ಯರ ಕೊರತೆ ನೀಗಿಸಲು ಅನೆಸ್ಥಿನಿಯಾ ಸೇರಿದಂತೆ ತಜ್ಞ ವೈದ್ಯರ ಹೆಚ್ಚಿನ ವೇತನ ನೀಡುವ ಅವಕಾಶ ಮಾಡಿಕೊಡುವಂತೆ ಡಾಕ್ಟರ್ ಶಿವರಾಜ್ ಪಾಟೀಲ್ ಮನವಿ ಮಾಡಿದರು. ಕಳೆದ ಬಾರಿ ಮಾಸಿಕ ವೇತನ ಪರಿಷ್ಕರಿಸಿ ಆಹ್ವಾನಿಸಲಾಗಿತ್ತು, ಆದರೂ ವೈದ್ಯರು ಬರಲೇ ಇಲ್ಲ ಎಂದರು. ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಇರುವ ಸಮಿತಿ ಸ್ಥಳೀಯವಾಗಿ ಲಭ್ಯವಿರುವ ಅನುದಾನ ಬಳಸಿಕೊಂಡು ವೈದ್ಯರ ನೇಮಕಾತಿ ನಿರ್ಧಾರ ಮಾಡಬಹುದು ಎಂದು ಪ್ರಹ್ಲಾದ್ ಜೋಶಿ ಹೇಳಿದರು. ಕೇಂದ್ರ ಸರ್ಕಾರ ಜಿಲ್ಲೆಗೊಂದು ವೈದ್ಯಕೀಯ ಕಾಲೇಜು, ನರ್ಸಿಂಗ್ ಕಾಲೇಜುಗಳ ಮಂಜೂರಾತಿ ನೀಡಲಾಗಿದೆ. ವೈದ್ಯರ ಕೊರತೆ ನೀಗಿಸಿಕೊಳ್ಳಲು ಸ್ಥಳೀಯವಾಗಿ ವ್ಯವಸ್ಥೆ ಮಾಡಿಕೊಳ್ಳುವಂತೆ ತಿಳಿಸಿದರು. ಜಿಲ್ಲಾಧಿಕಾರಿ ವೆಂಕಟೇಶ್ ನಾಯಕ್ ಮಾಹಿತಿ ನೀಡಿ, ಮಹತ್ವಾಕಾಂಕ್ಷಿ ಜಿಲ್ಲೆಗಳ ಪ್ರಗತಿ ಆಧಾರದ ಮೇಲೆ ಪ್ರೋತ್ಸಾಹಧನ ಬಿಡುಗಡೆಗೊಂಡಿದೆ. ಆದ್ಯತಾ ವಲಯಗಳಿಗೆ ಬೇಕಿರುವ ಕ್ರಮಗಳನ್ನು ಕೈಗೊಳ್ಳಲಾಗುತ್ತದೆ ಎಂದರು. ಕೈಗಾ ಅಣುಸ್ಥಾವರ ಸಿಎಸ್ಆರ್ ಅನುದಾನದಲ್ಲಿ ಬಿಡುಗಡೆಯಾಗಿರುವ ಆರೋಗ್ಯ ಉಪಕರಣಗಳ ಬಳಕೆಯ ವಿಳಂಬವಾಗಿದೆ ಎಂದು ನಾಡಗೌಡ ದೂರಿದರು. ಮಹತ್ವಾಕಾಂಕ್ಷಿ ಜಿಲ್ಲೆಗೆ ವಿಶೇಷ ಅನುದಾನ ಬಿಡುಗಡೆಯಾಗುತ್ತಿಲ್ಲ, ಕೇವಲ ಪ್ರಗತಿ ಸಾಧಿಸಲು ಹೇಗೆ ಸಾಧ್ಯವೆಂದು ದದ್ದಲ್ ಬಸನಗೌಡ ಪ್ರಶ್ನಿಸಿದರು. ಸಂಸದ ರಾಜಾ ಅಮರೇಶ್ವರ ನಾಯಕ್ ಮಾತನಾಡಿ, ಮಕ್ಕಳ ಸಾವು ತಡೆಯಲು ಅನೇಕ ಯೋಜನೆಗಳ ಕ್ರಮ ವಹಿಸಲಾಗಿದೆ. ಪ್ರೋತ್ಸಾಹಧನ ಬಿಡುಗಡೆಯಾಗಿರುವುದರಿಂದ ಆದ್ಯತೆಯನ್ನು ನೀಡಲಾಗುತ್ತಿದೆ ಎಂದರು. ಸಚಿವ ಪ್ರಹ್ಲಾದ್ ಜೋಶಿ ಮಾತನಾಡಿ, ಅನೇಕ ಆರೋಗ್ಯ ಕಾರ್ಯಕ್ರಮಗಳು ಜಾಗೃತಿಯಿಂದ ನಡೆಸಬೇಕಾಗುತ್ತದೆ. ಆಶಾ, ಅಂಗನವಾಡಿ ಸೇರಿದಂತೆ ಆರೋಗ್ಯ ಕಾರ್ಯಕರ್ತರುಗಳು ತಿಳುವಳಿಕೆ ನೀಡಬೇಕಾಗುತ್ತದೆ ಎಂದರು. ರಾಜಾ ಅಮರೇಶ್ವರ ನಾಯಕ್ ಸಾಹೇಬರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಜಿಲ್ಲಾಡಳಿತದ ಪರವಾಗಿ ಹಾಗೂ ಜಿಲ್ಲಾ ಪಂಚಾಯತ್ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತೇನೆ. ಅದೇ ಕ್ಷೇತ್ರ ಇವರಿಗೂ ಸಹ ನಾನು ತುಂಬ ಹೃದಯದ ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿ ಸನ್ಮಾನ್ಯ ಬಸನಗೌಡ ದದ್ದಲ್ ಸನ್ಮಾನ್ಯ ಶಾಸಕರು ರಾಯಚೂರು ಗ್ರಾಮೀಣ ಇವರಿಗೂ ಸಹ ನಾನು ತುಂಬ ಹೃದಯದ ಆಗಮಿಸಿದ್ದಾರೆ. ಅವರಿಗೂ ಸಹ ನಾನು ಈ ಸಂದರ್ಭದಲ್ಲಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತೇನೆ. ಪೊಸಿಷನ್ ಅಲ್ಲಿ ಇದೆ ಸರ್. ಸರ್, ಅದರಲ್ಲಿ ನಮಗೆ ಹಲವಾರು ಇಂಡಿಕೇಟರ್ ಗಳನ್ನ ಕೊಟ್ಟಿದ್ದಾರೆ ಸರ್. ಈ ರೀತಿ ಹಲವಾರು ನಮಗೆ ಇಂಡಿಕೇಟರ್ಸ್ ಇರುತ್ತೆ ಸರ್. ಪ್ರೆಸೆಂಟ್ಲಿ ನಾವು ಹೆಲ್ತ್ ಅಲ್ಲಿ, ಫೈನಾನ್ಷಿಯಲ್ ಇನ್ಕ್ಲೂಷನ್ ಮತ್ತೆ ಸ್ಕಿಲ್ ಡೆವಲಪ್ಮೆಂಟ್ ಅಲ್ಲಿ 3rd ಪೊಸಿಷನ್ ಅಲ್ಲಿ ಇದೆ ಸರ್. ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಇವತ್ತು ನಮಗೆ ಪ್ರೆಸೆಂಟ್ ಮಾಡಲಿಕ್ಕೆ ಪ್ರತಿಯೊಂದು ಇಂಡಿಕೇಟರ್ ಅಲ್ಲಿ ಸರ್ ಯಾವ ಯಾವ ವಿಷಯಗಳಲ್ಲಿ ನಾವು ಹಿಂದಿನ ತಿಂಗಳಿಗಿಂತ ಈ ತಿಂಗಳಲ್ಲಿ ಹೆಚ್ಚಾಗಿ ಸಾಧನೆ ಮಾಡಿದ್ದೀವಿ ಮತ್ತೆ ಯಾವ ವಿಷಯಗಳಲ್ಲಿ ನಮ್ಮ ಸಾಧನೆ ಕುಂಠಿತವಾಗಿದೆ ಅನ್ನೋ ಬಗ್ಗೆ ನಾವು ಈ ರಿಪೋರ್ಟ್ ಅನ್ನ ಗವರ್ನಮೆಂಟಿನ ಕೀ ಇಂಡಿಕೇಟರ್ಸ್ ಅನ್ನ DHO ಅವರು ತಮಗೆ. ಸಭೆಯಲ್ಲಿ ಸಂಸದ ಕರಡಿ ಸಂಗಣ್ಣ, ರಾಜಾ ಅಮರೇಶ್ವರ ನಾಯಕ್, ಶಾಸಕರುಗಳಾದ ವೆಂಕಟರಾವ್ ನಾಡಗೌಡ, ಡಾಕ್ಟರ್ ಶಿವರಾಜ್ ಪಾಟೀಲ್, ದದ್ದಲ್ ಬಸನಗೌಡ, ಜಿಲ್ಲಾಧಿಕಾರಿ ಚಂದ್ರಶೇಖರ್ ನಾಯಕ್, ಎಸ್ಪಿ ನಿಖಿಲ್, ಜಿಲ್ಲಾ ಪಂಚಾಯತ್ ಸಿಇಒ ನೂರ್ ಜಹಾನ್ ಖಾನಂ ಸೇರಿದಂತೆ ಜಿಲ್ಲಾ ಮಟ್ಟದ ವಿವಿಧ ಇಲಾಖೆಗಳ ಅಧಿಕಾರಿಗಳು ಇದ್ದರು. ಈಗ ಜಾಹೀರಾತು.
ಮೊಹಮ್ಮದ್ ಯಾಸೀನ್ ಹೋಮ್ ಅಪ್ಲೈನ್ಸಸ್ ಹೋಲ್ಸೇಲ್ ಮತ್ತು ರಿಟೇಲ್, ಸ್ಟೇನ್ಲೆಸ್ ಸ್ಟೀಲ್, ಕಾಪರ್, ಅಲ್ಯೂಮಿನಿಯಂ, ಕಂಪ್ಲೀಟ್ ಮ್ಯಾರೇಜ್ ಐಟಮ್ಸ್, ಆಲ್ ಕೈಂಡ್ಸ್ ಆಫ್ ಗಿಫ್ಟ್ ಆರ್ಟಿಕಲ್ಸ್, ಫ್ಯಾನ್ಸಿ ಐಟಮ್ಸ್, ಅಲ್ಮಾರಾ, ಕಾಟ್, ಮ್ಯಾಟ್ರಿಸಸ್, ಮಿಕ್ಸರ್ ಗ್ರೈಂಡರ್, ಕುಕ್ಕರ್, ಫ್ಯಾನ್, iron box, crockery sets, non-stick cookware items, all hotel and supplies items available. Visit Mohammad Yasin Home Appliances Wholesale and Retail, Ma Complex opposite CMC Complex, Harihara Road, Raichur. Shri Brindavan Special Filter Coffee. Shri Brindavan Special Filter Coffee. Shri Brindavan Special Filter Coffee. Shri Raghavendra Ghee, Shri Raghavendra Tuppa, Shri Raghavendra Ghee, ಮುನೀರ್ ಹೋಟೆಲ್. ನಗರದ ಪ್ರಮುಖ ಹೋಟೆಲ್ಗಳಲ್ಲಿ ಒಂದಾದ ಮುನೀರ್ ಹೋಟೆಲ್ ಕಳೆದ 40 ವರ್ಷಗಳಿಂದ ತನ್ನದೇ ಆದ ಗುಣಮಟ್ಟ ಮತ್ತು ರುಚಿಕರವಾದ ಬಿರಿಯಾನಿ ಐಟಂಗಳನ್ನು ಜನರಿಗೆ ಸವಿಸುತ್ತಾ ಬಂದಿದೆ. ಈಗ ರಂಜಾನ್ ಹಬ್ಬದ ಪ್ರಯುಕ್ತ ಸ್ಪೆಷಲ್ ಐಟಂಗಳಾದ ಅಲೀಂ ಎ ಖಾಸ್, ಮಟನ್ ಅಲೀಂ, ಶೋರ್ಮಾ ಅಂಡ್ ಪಾಯಾ, M555 ಚಿಕನ್ ಹರೀಸ್, ಚಿಕನ್ ಕಬಾಬ್ ಮತ್ತು ಚಿಕನ್ ಬಿರಿಯಾನಿ ಕೇವಲ 100 ರೂಪಾಯಿಗಳಿಗೆ ಸಿಗುತ್ತದೆ. खाओ बिरयानी खाकर जिसको झूमे अपना वो अंबानी। खाओ बिरयानी मिर्ची लगे तो पी लो ठंडा ठंडा पानी। खाओ बिरयानी खाकर जिसको झूमे अपना वो अंबानी। खाओ बिरयानी मिर्ची लगे तो पी लो ठंडा ठंडा पानी। वेजिटेबल खा ले या नॉन वेज खा ले, चढ़ जाएगा सीढ़ियों से 15-20 माले। हाफ प्लेट खाएगा तो दिल नहीं मानेगा, फुल प्लेट खाएगा तो अपुन को मानेगा। लखनऊ की खाएगा तो मून पे जाएगा, हैदराबाद की खाएगा हनीमून पे जाएगा। राजा की एक नहीं ढेर सारी रानी है, खानों की रानी बस एक बिरयानी है। खाओ बिरयानी खाकर जिसको झूमे अपना वो अंबानी। खाओ बिरयानी मिर्ची लगे तो पी लो ठंडा ठंडा पानी। खाओ बिरयानी खाकर जिसको झूमे अपना वो अंबानी। खाओ बिरयानी। एड्रेस मुनीर होटल, 7 कचेरी रोड, रायचूर. मुनीर होटल्स, अरब मोहल्ला सर्कल, रायचूर. ಶೋಭಾ ಕಾಂಚಿ ಸ್ಯಾರೀಸ್. ಹಿಂದೆಂದೂ ನೋಡದ ಹಲವು ರಾಜ್ಯಗಳ ವಿವಿಧ ರೀತಿಯ ರೇಷ್ಮೆ ಸೀರೆಗಳು, ಅತ್ಯದ್ಭುತವಾದ ವಿನ್ಯಾಸದ ಜೊತೆಗೆ ಗುಣಮಟ್ಟವುಳ್ಳ ಸೀರೆಗಳು ಈಗ ನಿಮ್ಮ ಶೋಭಾ ಕಾಂಚಿ ಸ್ಯಾರೀಸ್ ನಲ್ಲಿ ಮಾತ್ರ ಲಭ್ಯ.
ಸ್ಥಳ ಶೋಭಾ ಕಾಂಚಿ ಸಾರಿ ಸಂತೋಷಿಸ್ ರಾಯಚೂರು ಹಬ್ ಗಾಂಧಿ ಚೌಕ್ ಹತ್ತಿರ ರಾಯಚೂರು. ಎಸ್ಆರ್ ಗಾರ್ಮೆಂಟ್. ಎಸ್ಆರ್ ಗಾರ್ಮೆಂಟ್ಸ್ ಕ್ಲಾಸಿಕ್ ಕಲೆಕ್ಷನ್ಸ್ ಫಾರ್ ಕಿಡ್ಸ್, ವುಮೆನ್ ಅಂಡ್ ಮೆನ್. ನಮ್ಮಲ್ಲಿ ಮಕ್ಕಳಿಗಾಗಿ ವಿಭಿನ್ನ ರೀತಿಯ ಹೊಸ ಕಲೆಕ್ಷನ್ ನ ಉಡುಪುಗಳು ಸಿಗುತ್ತವೆ. ಲಾಂಗ್ ಫ್ರಾಕ್, ಶಾರ್ಟ್ ಫ್ರಾಕ್, ಚೂಡಿದಾರ್, ಘಾಗ್ರಾ, ಪಾರ್ಟಿ ವೇರ್ ಡ್ರೆಸ್ಸಸ್, ಟಿ ಶರ್ಟ್ಸ್, shirts, pants, suits, jubbas, baba suits, modi suits, etc. Ladies wear for chudidar, palak chudidar, karachi chudidar, patiala, leggings, tops, jeans tops, kurtis, ghagra, fancy ghagra, party wear and daily wear dresses available. For men's wear, shirts, t-shirts, round neck t-shirts, collar t-shirts, jeans pants, cotton jeans, jubba pajamas, suits, sherwani, party wear and daily wear dresses available. For all item limited stock. ಇಲ್ಲಿ ಭೇಟಿ ನೀಡಿ. ಎಸ್ಆರ್ ಗಾರ್ಮೆಂಟ್ ಕ್ಲಾಸಿಕ್ ಕಲೆಕ್ಷನ್ ಫಾರ್ ಕಿಡ್ಸ್, ವುಮೆನ್ ಅಂಡ್ ಮೆನ್. ಬಿಸೈಡ್ ವೆಜಿಟೇಬಲ್ ಮಾರ್ಕೆಟ್, ಕ್ಲಾತ್ ಬಜಾರ್, ರಾಯಚೂರು. ಮೊಬೈಲ್ 9986267919 9916920786. Prestige Exclusive Exchange Festival for mixer grinder and gas stoves, 15th February 31st March 2022. Royal Plus Scott glass top, Prestige Edge gas table with Scott glass, Premier Scott glass top gas table, Delight Pro 750 weight 5 jars, Delight Plus mixer grinder 750 weight 4 jars, Prestige Urgent V2 750 weight 4 jars, Nakshatra Super 750 weight 4 jars, Nakshatra Plus 750 weight 3 jars and Stylo 550 V2 550 weight 3 jars available. ಹಿಂದೆ ಭೇಟಿ ನೀಡಿ. ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಜೆಪಿ ಮೆನ್ಸ್ ವೇರ್ ಮೇಲ್ಗಡೆ, ಹರಿಹರ ರೋಡ್, ಬೇಸ್ತವಾರ್ ಪೇಟ್, ರಾಯಚೂರ್. ಮೊಬೈಲ್ 8892768322. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, Pulsar 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 8844600181. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಜಿಲ್ಲಾ ನ್ಯಾಯವಾದಿಗಳ ಸಂಘದ ಚುನಾವಣೆ ನ್ಯಾಯಾಲಯದ ಆವರಣದಲ್ಲಿ ನಡೆಯಿತು. ಅಧ್ಯಕ್ಷ ಸ್ಥಾನಕ್ಕೆ ಜೆ ಬಸವರಾಜ್, ಎನ್ ಭಾನುರಾಜ್ ಮತ್ತು ಎನ್ ಶಿವಶಂಕರ್ ಸ್ಪರ್ಧಿಸಿದ್ದಾರೆ. ಜಿಲ್ಲಾ ನ್ಯಾಯವಾದಿಗಳ ಸಂಘದ ಚುನಾವಣೆ ನ್ಯಾಯಾಲಯದ ಆವರಣದಲ್ಲಿ ನಡೆಯಿತು. ಅಧ್ಯಕ್ಷ ಸ್ಥಾನಕ್ಕೆ ಜೆ ಬಸವರಾಜ್, ಎನ್ ಭಾನುರಾಜ್ ಮತ್ತು ಎನ್ ಶಿವಶಂಕರ್ ಸ್ಪರ್ಧಿಸಿದ್ದಾರೆ. ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ಅಶೋಕ್ ಕುಮಾರ್ ಕರೇಕಲ್, ಲಕ್ಷ್ಮಪ್ಪ ಭಂಡಾರಿ, ಉದಯ್ ಕುಮಾರ್ ಮಲ್ದಿ, ವಿಜಯ್ ಕುಮಾರ್ ಹೂಗಾರ್. ಉಪಾಧ್ಯಕ್ಷ ಸ್ಥಾನಕ್ಕೆ ಅವನೀಶ್ ತಾರಾನಾಥ್, ಬಿಎನ್ ನಾಯಕ್, ಆರ್ ಗೌಸ್ ಪಾಷಾ, ಕೆಸಿ ವೀರೇಶ್ ಸ್ಪರ್ಧಿಸಿದ್ದಾರೆ. 3 ಸ್ಥಾನಗಳಿಗೆ ಬೆಳಗ್ಗೆ 10:30ರಿಂದ ಮತದಾನ ಪ್ರಾರಂಭಗೊಂಡಿತು. ಹಿರಿಯ ಹಾಗೂ ಕಿರಿಯ ವಕೀಲರು ಸರತಿ ಸಾಲಿನಲ್ಲಿ ನಿಂತು ತುರುಸಿನಿಂದ ಮತದಾನ ಮಾಡಿದರು. ನಗರಸಭೆ ಮಾಜಿ ಅಧ್ಯಕ್ಷ ವಿನಯ್ ಕುಮಾರ್ ಸೇರಿದಂತೆ ಅನೇಕ ಹಿರಿಯ ವಕೀಲರು ಮತದಾನ ಮಾಡಿದರು. ಸಂಜೆ ವೇಳೆಗೆ ಮತ ಎಣಿಕೆ ನಡೆದು ಫಲಿತಾಂಶ ಪ್ರಕಟಗೊಳ್ಳಲಿದೆ.
ಚುನಾವಣೆ ದೃಷ್ಟಿಯಲ್ಲಿರಿಸಿಕೊಂಡು ಕಾಂಗ್ರೆಸ್ ನಾಯಕರು ಆರೋಪ ಮಾಡುವುದನ್ನು ನಿಲ್ಲಿಸಬೇಕು. ಕೋಮು ಗಲಭೆ ಸೃಷ್ಟಿಸುವ ದುಷ್ಟಶಕ್ತಿಗಳನ್ನು ಮಟ್ಟಹಾಕಲು ಸರ್ಕಾರ ಕ್ರಮ ವಹಿಸಿದೆ ಎಂದು ಜಿಲ್ಲಾ ಉಸ್ತುವಾರಿ ಹಾಗೂ ಜವಳಿ ಸಚಿವ ಶಂಕರ್ ಪಾಟೀಲ್ ಮುನೇನಕೊಪ್ಪ ಹೇಳಿದರು. ಚುನಾವಣೆ ದೃಷ್ಟಿಯಲ್ಲಿ ಇರಿಸಿಕೊಂಡು ಕಾಂಗ್ರೆಸ್ ನಾಯಕರು ಆರೋಪ ಮಾಡುವುದನ್ನು ನಿಲ್ಲಿಸಬೇಕು. ಕೋಮು ಗಲಭೆ ಸೃಷ್ಟಿಸುವ ದುಷ್ಟಶಕ್ತಿಗಳನ್ನು ಮಟ್ಟ ಹಾಕಲು ಸರ್ಕಾರ ಕ್ರಮ ವಹಿಸಿದೆ ಎಂದು ಜಿಲ್ಲಾ ಉಸ್ತುವಾರಿ ಹಾಗೂ ಜವಳಿ ಸಚಿವ ಶಂಕರ್ ಪಾಟೀಲ್ ಮುನೇನಕೊಪ್ಪ ಹೇಳಿದರು. ಅವರು ಇಂದು ಮಾಧ್ಯಮಗಳೊಂದಿಗೆ ಮಾತನಾಡಿ, ಈಶ್ವರಪ್ಪ ಖಂಡ್ರೆ ಇತ್ತೀಚೆಗೆ ಮಾತನಾಡಿರುವುದನ್ನು ಉಲ್ಲೇಖಿಸಿದ ಅವರು, ಸುಖ ಸುಮ್ಮನೆ ಆರೋಪಿಗಳಿಂದ ಏನು ಪ್ರಯೋಜನವಿಲ್ಲ. ಕೋಮು ಗಲಭೆಗಳನ್ನು ಶಾಂತಿಯುತ ವಾತಾವರಣ ಸೃಷ್ಟಿಸಲು ಎಲ್ಲರ ಸಹಕಾರ ಬೇಕಿದೆ. ಚುನಾವಣೆ ಸಂದರ್ಭದಲ್ಲಿ ರಾಜಕೀಯ ಪಕ್ಷವಾಗಿ ಮಾತನಾಡಲಿ ಹೊರತು ಇಲ್ಲಸಲ್ಲದೆ ಹೇಳಿಕೆ ನೀಡಿ ಗೊಂದಲ ಸೃಷ್ಟಿಸಬಾರದು. ಎಲ್ಲಾ ವರ್ಗದ ಜನರ ಹಿತಕ್ಕಾಗಿ ಸರ್ಕಾರ ಕ್ರಮ ವಹಿಸಿ ಕಾರ್ಯನಿರ್ವಹಿಸುತ್ತಿದೆ ಎಂದರು. ದೇಶದಲ್ಲಿ ಆರೋಗ್ಯಕ್ಕೆ ಹೆಚ್ಚಿನ ಒತ್ತು ನೀಡಿ ಆರೋಗ್ಯ ತಪಾಸಣೆಯನ್ನು ದೇಶದಾದ್ಯಂತ ಹಮ್ಮಿಕೊಂಡಿದೆ. ಜಿಲ್ಲೆಯ ಸಿಂಧನೂರಿನಲ್ಲಿ ಹೊಸ ಮೆಡಿಕಲ್ ಕಾಲೇಜು, ರೈಲ್ವೆ ಬಾಕಿ ಕಾಮಗಾರಿ ಹಾಗೂ ಹೊಸ ರೈಲು ಮಾರ್ಗ, ಗೋವಾ ಹೈದರಾಬಾದ್ 6 ಲೈನ್ ರಸ್ತೆ ನಿರ್ಮಾಣಕ್ಕೆ ಎಲ್ಲವೂ ಸಿದ್ಧತೆ ಕೈಗೊಳ್ಳಲಾಗಿದೆ ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳ ಹಾಗೂ ಕಲ್ಲಿದ್ದಲು ಗಣಿ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು. ದೇಶದಲ್ಲಿ ಆರೋಗ್ಯಕ್ಕೆ ಹೆಚ್ಚಿನ ಒತ್ತು ನೀಡಿ ಆರೋಗ್ಯ ತಪಾಸಣೆಯನ್ನು ದೇಶದಾದ್ಯಂತ ಹಮ್ಮಿಕೊಂಡಿದೆ. ಜಿಲ್ಲೆಯ ಸಿಂಧನೂರಿನಲ್ಲಿ ಹೊಸ ಮೆಡಿಕಲ್ ಕಾಲೇಜು, ರೈಲ್ವೆ ಬಾಕಿ ಕಾಮಗಾರಿ ಹಾಗೂ ಹೊಸ ರೈಲು ಮಾರ್ಗ, ಗೋವಾ ಹೈದರಾಬಾದ್ 6 ಲೈನ್ ರಸ್ತೆ ನಿರ್ಮಾಣಕ್ಕೆ ಎಲ್ಲವೂ ಸಿದ್ಧತೆ ಕೈಗೊಳ್ಳಲಾಗಿದೆ ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳ ಹಾಗೂ ಕಲ್ಲಿದ್ದಲು ಗಣಿ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು. ನಗರದ ಪಂಡಿತ್ ಸಿದ್ದರಾಮ ಜಮಲ್ದಿನ್ನಿ ರಂಗಮಂದಿರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಆರೋಗ್ಯ ಮತ್ತು
ಕುಟುಂಬ ಕಲ್ಯಾಣ ಇಲಾಖೆ ಸಂಯುಕ್ತಾಶ್ರಯದಲ್ಲಿ 75ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವ ಅಂಗವಾಗಿ ತಾಲೂಕು ಮಟ್ಟದ ಆರೋಗ್ಯ ಮೇಳ ಹಾಗೂ ಆರೋಗ್ಯ ಕಾರ್ಯಕ್ರಮಗಳ ಜಾಗೃತಿ ಅಭಿಯಾನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ದೇಶದಲ್ಲಿ ಆರೋಗ್ಯ ಕ್ಷೇತ್ರಕ್ಕೆ 2 ಲಕ್ಷ ಕೋಟಿ ಮೀಸಲಿಟ್ಟಿದೆ. ಆರೋಗ್ಯಕ್ಕೆ ಹೆಚ್ಚಿನ ಒತ್ತು ನೀಡಿ ಹೊಸ ಮೆಡಿಕಲ್ ಕಾಲೇಜು ಪ್ರಾರಂಭ ಮಾಡಲಾಗುತ್ತಿದೆ. ಹಿಂದೆ 387 ಮೆಡಿಕಲ್ ಕಾಲೇಜು ಇದ್ದವು, ಈಗ 696ಕ್ಕೆ ಹೆಚ್ಚಳವಾಗಿವೆ. ಪ್ರತಿಯೊಂದು ಜಿಲ್ಲೆಗೆ ಮೆಡಿಕಲ್ ಕಾಲೇಜು ಇತ್ತು, ಇದೀಗ 3 ಜಿಲ್ಲೆಗೊಂದು ಮೆಡಿಕಲ್ ಕಾಲೇಜು ಪ್ರಾರಂಭ ಮಾಡಲಾಗುತ್ತದೆ ಎಂದರು. ಕೇಂದ್ರದಿಂದ ಮೆಡಿಕಲ್ ಕಾಲೇಜು ಪ್ರಾರಂಭಕ್ಕೆ ಶೇಕಡಾ 40, ಕೇಂದ್ರ ಸರ್ಕಾರ ಶೇಕಡಾ 60 ಹಣ ಭರಿಸಲಿದೆ. ರಾಯಚೂರು ನಗರದಲ್ಲಿ 300 ಬೆಡ್ ಆಸ್ಪತ್ರೆ ಕಾಮಗಾರಿ ಹಂತದಲ್ಲಿ ಇದೆ. ದೇಶದಲ್ಲಿ ಏಮ್ಸ್ಗಳನ್ನು ನೀಡಿದ್ದಾರೆ. ಆಯುಷ್ಮಾನ್ ಭಾರತ್ ಯೋಜನೆಯಲ್ಲಿ ಆರೋಗ್ಯ ಕಾರ್ಡ್ ನೀಡಿ 5 ಲಕ್ಷದವರೆಗೆ ಹಣ ಭರಿಸಲಾಗುತ್ತದೆ. ಈಗಾಗಲೇ 36,000 ಜನರು ಇದರ ಸದುಪಯೋಗ ಪಡೆದುಕೊಂಡಿದ್ದಾರೆ ಎಂದರು. ದೇಶದಲ್ಲಿ 135 ಕೋಟಿ ಜನರಿಗೆ ಕೋವಿಡ್ ಲಸಿಕೆ ನೀಡಲಾಗಿದೆ. 2ನೇ ಡೋಸ್ ಜಿಲ್ಲೆಯಲ್ಲಿ ಕಂಪ್ಲೀಟ್ ಮಾಡಬೇಕು. ಎಲ್ಲರೂ ಸಹ ಬೂಸ್ಟರ್ ಡೋಸ್ ಪಡೆಯಬೇಕು. 1999ರಲ್ಲಿ ಇದೇ ರೀತಿ ರೋಗ ಬಂದಿತ್ತು. 5 ಕೋಟಿ ಜನರು ಸತ್ತರು. ಹಸಿವಿನಿಂದ ಸಾವಿಗೀಡಾಗಿದ್ದರು. ಇದೀಗ ನಮ್ಮ ಸರ್ಕಾರದ ಅವಧಿಯಲ್ಲಿ ಜನರು ಹಸಿವಿನಿಂದ ಸಾಯಬಾರದು ಎಂದು ಉಚಿತ ಆಹಾರ ನೀಡುವ ಕೆಲಸ ಮಾಡಿದೆ. 80 ಕೋಟಿ ಜನರಿಗೆ 20 ತಿಂಗಳ ಗರೀಬ್ ಕಲ್ಯಾಣ ಯೋಜನೆ ಪಡಿತರ ಧಾನ್ಯ ನೀಡಿದೆ ಎಂದು ತಿಳಿಸಿದರು. ಗೋವಾದಿಂದ ಹೈದರಾಬಾದ್ಗೆ ರಾಯಚೂರು ಮೂಲಕ ಹಾದು ಹೋಗುವ 6 ಪಥ ರಸ್ತೆ ನಿರ್ಮಾಣ ಮಾಡಲಾಗುತ್ತಿದೆ. ರಾಯಚೂರು ವಿಮಾನ ನಿಲ್ದಾಣ ಕಾಮಗಾರಿ 2 ರಿಂದ 3 ವರ್ಷದಲ್ಲಿ ಪೂರ್ಣಗೊಳಿಸಲಾಗುತ್ತದೆ. ಮುಂದಿನ ದಿನಗಳಲ್ಲಿ ಉಡಾನ್ ಯೋಜನೆಯಲ್ಲಿ ವಿಮಾನ ಹೋರಾಟ ಪ್ರಾರಂಭವಾಗಲಿದೆ. ಬೀದರ್ ಬೆಂಗಳೂರು, ಗುಲ್ಬರ್ಗಾ ಬೆಂಗಳೂರು, ಬೆಳಗಾವಿ ಬೆಂಗಳೂರು ವಿಮಾನ ಸಂಚಾರ ಪ್ರಾರಂಭವಾಗಿದೆ. ಮುಂದಿನ ದಿನಗಳಲ್ಲಿ ರಾಯಚೂರು ಬೆಂಗಳೂರು ವಿಮಾನ ಹಾರಾಟ ಆರಂಭವಾಗಲಿದೆ ಎಂದು ತಿಳಿಸಿದರು. ಹೊಸ ಮೆಡಿಕಲ್ ಕಾಲೇಜುಗಳ ಪ್ರಾರಂಭದಲ್ಲಿ ಎಲ್ಲ ಕಡೆ ಆದರೆ ಡಾಕ್ಟರ್ ಶಾರ್ಟೇಜ್ ಇರ್ತದೆ. ಅದು ಆಗಬಾರದು ಅನ್ನೋ ಕಾರಣಕ್ಕೆ ಈಗಾಗಲೇ ಮೊದಲು 2014ರವರೆಗೆ ಕೇವಲ 387 ಮೆಡಿಕಲ್ ಕಾಲೇಜುಗಳಿದ್ರೆ ಇವತ್ತು 596 ಕಾಲೇಜುಗಳನ್ನು ಈ ದೇಶದಲ್ಲಿ ನಾವು ಪ್ರಾರಂಭ ಮಾಡಿದ್ದೇವೆ. ಮತ್ತು ಬರುವಂತಹ ಕೆಲವು ವರ್ಷಗಳಲ್ಲಿ ನಾವು ಪ್ರತಿಯೊಂದು ಜಿಲ್ಲೆಗೆ ಒಂದು ಮೆಡಿಕಲ್ ಕಾಲೇಜ್ ಅನ್ನುವಂಥ ಕಲ್ಪನೆಯಿಂದ ಭಾರತ ಸರ್ಕಾರ ಎವರಿ ಡಿಸ್ಟ್ರಿಕ್ಟ್ ವಿಲ್ ಹ್ಯಾವ್ ಎ ಮೆಡಿಕಲ್ ಕಾಲೇಜ್. ನಾವು ಅದಕ್ಕಿಂತ ಮೊದಲು ಕೇವಲ 54 ಸೀಟ್ಗಳಿತ್ತು. ಪ್ರತಿ ವರ್ಷ 54,000 ಸಿಗ್ತಾ ಇತ್ತು. ಈಗ ಆಸ್ ಆನ್ ಡೇಟ್ 84,000 ಜಿಲ್ಲೆ ನಿಯರ್ ಅಬೌಟ್ 85,000 ಮೆಡಿಕಲ್ ಸೀಟ್ಗಳು ದೇಶದಲ್ಲಿ ಅವೈಲೇಬಲ್ ಇದ್ದಾವೆ. ಅವುಗಳನ್ನು ಇನ್ನೂ ಜಾಸ್ತಿ ಮಾಡಬೇಕನ್ನುವಂತಹ ಒಂದು ಕಾರಣದಿಂದ ನಾವು ಪ್ರತಿಯೊಂದು ಜಿಲ್ಲೆಗೆ ಈಗಾಗಲೇ ಹೇಳಿದಂತೆ ಒಂದು ಮೆಡಿಕಲ್ ಕಾಲೇಜನ್ನ ಈಗ 3 ಜಿಲ್ಲೆಗಳ ಮತ್ತೆ ಒಂದು ಮೆಡಿಕಲ್ ಕಾಲೇಜನ್ನ ಭಾರತ ಸರ್ಕಾರ ಪ್ಲಾನ್ ಮಾಡಿದೆ. ಅದೇ ರೀತಿ ನಮ್ಮ ರಾಜ್ಯಕ್ಕೂ ಕೂಡ ಈಗಾಗಲೇ 4 ಹೊಸ ಮೆಡಿಕಲ್ ಕಾಲೇಜುಗಳು ಆ ಯೋಜನೆಗೆ 60% ಭಾರತ ಸರ್ಕಾರ ಕೊಡ್ತದೆ, 40% ರಾಜ್ಯ ಸರ್ಕಾರ ಕೊಡ್ತದೆ. ಅದೇ ಒಂದು ಸ್ಕೀಮ್ನಲ್ಲಿ ಇವತ್ತು ರಾಯಚೂರಿನಲ್ಲಿ ಇನ್ನೂ 300 ಬೆಡ್ಗಳ ಹಾಸ್ಪಿಟಲ್ಗೆ ನಮ್ಮ ರಾಯಚೂರಿನ ಸಂಸತ್ ಸದಸ್ಯರು ಅಮರೇಶ್ವರ ನಾಯಕ್ ಅವರು ನಮ್ಮ ಕಡೆ ಹಲವಾರು ಬಾರಿ ಬಂದಿದ್ದರು. ಅವತ್ತಿನ ಆರೋಗ್ಯ ಮಂತ್ರಿಗಳಾದಂಥ ಡಾಕ್ಟರ್ ಹರ್ಷವರ್ಧನ್ ಅವ್ರನ್ನ, ಸುಧಾಕರ್ ಅವ್ರನ್ನ ಎಲ್ಲರನ್ನ ದಿಲ್ಲಿಗೆ ಕರೆಸಿ ಇಲ್ಲಿನ ಮೆಡಿಕಲ್ ಕಾಲೇಜು ಕೂಡ ಇನ್ನು 300 ಬೆಡ್ ದುಡ್ಡನ್ನು ಕೂಡ ಸ್ಯಾಂಕ್ಷನ್ ಮಾಡಿ ಕೆಲಸ ಪ್ರಾರಂಭ ಆಗಿದೆ. ಮುಕ್ತಾಯ ಹಂತ. ಜಿಲ್ಲಾ ಉಸ್ತುವಾರಿ ಸಚಿವ ಶಂಕರ್ ಬಿ ಪಾಟೀಲ್ ಮುನಿನಕೊಪ್ಪ ಮಾತನಾಡಿ, ಜನರಿಗೆ ಆರೋಗ್ಯ ಹಿತದೃಷ್ಟಿಯಿಂದ ಆರೋಗ್ಯಕ್ಕೆ ಒತ್ತು ನೀಡಿ ಆರೋಗ್ಯ ಮೇಳ ಹಮ್ಮಿಕೊಳ್ಳಲಾಗಿದೆ. ಪ್ರಧಾನಮಂತ್ರಿ ಆರೋಗ್ಯ ಕ್ಷೇತ್ರಕ್ಕೆ ಆದ್ಯತೆ ನೀಡಿದ್ದಾರೆ. ಮಹತ್ವದ ಕಾರ್ಯಕ್ರಮವಾಗಿದೆ. ದೇಶದ ನಾಗರಿಕರು ಆರೋಗ್ಯ ಸರಿ ಇದ್ದರೆ ಎಲ್ಲವೂ ಸರಿ ಇರುತ್ತದೆ. ದೇಶದಲ್ಲಿ ರಾಯಚೂರು ಯಾದಗಿರಿ ಜಿಲ್ಲೆಗೆ ಆದ್ಯತೆ ನೀಡಿದೆ. ಆರೋಗ್ಯ ಕಾಪಾಡಲು ವಿಶೇಷ ಒತ್ತು ನೀಡಿದೆ ಎಂದರು. ಮುಂದಿನ ದಿವಸದಲ್ಲಿ ಆಕ್ಸಿಜನ್ ಕೊರತೆ ಆಗದ ರೀತಿಯಲ್ಲಿ ಇವರು ಆಕ್ಸಿಜನ್ ಮ್ಯಾನುಫ್ಯಾಕ್ಚರ್ ಮಾಡ್ತಿರುವಂತಹ ಘಟಕವನ್ನ ಇವರು ನಮ್ಮ ರಾಯಚೂರು ಜಿಲ್ಲೆಯಾದ್ಯಂತ ಇವರು ಆಗಿದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ನಿಮ್ಮೆಲ್ಲರ ಪರವಾಗಿ ನಮ್ಮ ಆರೋಗ್ಯ
ಸಂಬಂಧಪಟ್ಟಿರ್ತಕ್ಕಂಥ ಒಂದು ಹೊಸ ವಿನೂತನವಾಗಿರ್ತಕ್ಕಂಥ ಒಂದು ಟೆಕ್ನಾಲಜಿ ಮೂಲಕ ಅನೇಕ ಸಮಸ್ಯೆಗಳನ್ನು ಬಗೆಹರಿಸತಕ್ಕಂಥ ಕೆಲಸವನ್ನ ನಮ್ಮ ಕೇಂದ್ರದಿಂದ ಇಬ್ಬರು ಸಂಸದರು ನಮ್ಮ ಹೆಮ್ಮೆಯ ನಾಯಕರಾಗಿರ್ತಕ್ಕಂಥ ಮಹಿಳಾ ಪುರುಷರು ಈ ಒಂದು ಉದ್ಘಾಟನೆ ಮಾಡಲಿಕ್ಕೆ ಬಂದಿರತಕ್ಕಂಥ ಕೆಲಸಕ್ಕೆ ನಿಮ್ಮೆಲ್ಲರ ಪರವಾಗಿ ನಮ್ಮ ರಾಯಚೂರು ಜಿಲ್ಲೆಯ ಮಹಾಜನತೆಯ ಪರವಾಗಿ ಅವರಿಗೆ ಉತ್ತರಪೂರ್ವಕ ಅಭಿನಂದನೆ ಮತ್ತು ಧನ್ಯವಾದಗಳನ್ನು ಕೂಡ. ಈ ಸಂದರ್ಭದಲ್ಲಿ ಸಂಸದ ರಾಜಾ ಅಮರೇಶ್ವರ್ ನಾಯಕ್, ಸಂಗಣ್ಣ ಕರಡಿ, ಶಾಸಕ ಡಾಕ್ಟರ್ ಎಸ್ ಶಿವರಾಜ್ ಪಾಟೀಲ್, ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ, ಜಿಲ್ಲಾಧಿಕಾರಿ ಎಲ್ ಚಂದ್ರಶೇಖರ್ ನಾಯಕ್, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ನೂರ್ಜಾ ಖಾನಂ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ಬಿ, ಸಹಾಯಕ ಆಯುಕ್ತ ರಜನಿಕಾಂತ್, ಆರೋಗ್ಯ ಅಧಿಕಾರಿ ಡಾಕ್ಟರ್ ರಾಮಕೃಷ್ಣ, ಡಾಕ್ಟರ್ ಸುರೇಂದ್ರ ಬಾಬು, ಡಾಕ್ಟರ್ ನಾಗರಾಜ್, ಡಾಕ್ಟರ್ ವಿಜಯ, ಡಾಕ್ಟರ್ ಶಾಕಿರ್ ಇದ್ದರು. ಈಗ ಜಾಹೀರಾತು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri Steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ ಎಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಮೊಬೈಲ್ 9483770202. ಆದರೆ ಬನ್ನಿ ನಿಮ್ಮ ಮಿಲನ್ ವೆಜ್ ಅಂಡ್ ನಾನ್ ವೆಜ್ ಫ್ಯಾಮಿಲಿ ಡಾಬಾಕ್ಕೆ. ಪ್ರಶಾಂತವಾದ ವಾತಾವರಣ, ಪರಿಸರ ಸೊಡಗಿನಲ್ಲಿ ನಿಮಗಿಷ್ಟವಾದ ಶುಚಿಯಾದ ರುಚಿಕರವಾದ ಊಟವನ್ನು ಸವಿಯಿರಿ. ಚಿಕನ್ ಐಟಂಗಳಾದ ಚಿಕನ್ ಮಸಾಲಾ, ಚಿಕನ್ ಕರಿ, ಚಿಕನ್ ಲಾಲಿಪಾಪ್, ಚಿಕನ್ 555, ಚಿಕನ್ ಬಿರಿಯಾನಿ ಅಂಡ್ ಚಿಕನ್ ಬೋನ್ಲೆಸ್ ಬಿರಿಯಾನಿ. ಮಟನ್ ಐಟಂಗಳಾದ ಮಟನ್ ಬಿರಿಯಾನಿ, ಮಟನ್ ಸ್ಪೆಷಲ್ ಬಿರಿಯಾನಿ, ಮಟನ್ ಗ್ರೇವಿ, ಮಟನ್ ರೋಸ್ಟ್ ಅಂಡ್ ಮಟನ್ ಮಸಾಲಾ. ವೆಜ್ ಐಟಂಗಳಾದ ಪಾಲಕ್ ಪನ್ನೀರ್, ಟೊಮೆಟೊ ಕರಿ,
ಮಶ್ರೂಮ್, ಬೇಬಿ ಕಾರ್ನ್ ಫಿಂಗರ್ ಚಿಪ್ಸ್, ರೋಟಿ ಫ್ರೈ, ಗೋಬಿ ಮಂಚೂರಿಯನ್, ದಾಲ್ ತಡ್ಕಾ, ಪನ್ನೀರ್ ಟಿಕ್ಕಾ, ಪನ್ನೀರ್ ಮಸಾಲಾ ಮತ್ತು ವೆಜ್ ಮಿಕ್ಸ್ ಕರಿ. ತಂದೂರಿ ಐಟಂಗಳಾದ ತಂದೂರಿ ರೋಟಿ, ತಂದೂರಿ ಬಟರ್ ನಾನ್, ತಂದೂರಿ ಕುಲ್ಚಾ, ಪರೋಟಾ. ರೈಸ್ ಐಟಂಗಳಾದ ಜೀರಾ ರೈಸ್, ಮಸಾಲಾ ರೈಸ್, ಟೊಮೆಟೊ ರೈಸ್ ಮತ್ತು ಎಗ್ ರೈಸ್. ಇಲ್ಲಿ ಭೇಟಿ ಕೊಡಿ ಶ್ರೀ ಮಿಲನ್ ವೆಜ್ ಅಂಡ್ ನಾನ್ ವೆಜ್ ಫ್ಯಾಮಿಲಿ ಢಾಬಾ ನಿಯರ್ KSCA ಕ್ರಿಕೆಟ್ ಗ್ರೌಂಡ್, ಮಂತ್ರಾಲಯಂ ರೋಡ್, ರಾಯಚೂರ್. ಮೊಬೈಲ್ 9972985847 97401 43153. GP ಕಿಡ್ಸ್ ವೇರ್ ಫ್ಯಾಷನ್ ಮತ್ತು ಬಟ್ಟೆ ಇಲ್ಲಿಂದ ಪ್ರಾರಂಭವಾಗುತ್ತದೆ. ಓನ್ಲಿ ಪ್ಲೇಸ್ ಫಾರ್ ಬ್ರಾಂಡೆಡ್ ಕಿಡ್ಸ್ ವೇರ್ ಇನ್ ಸಿಟಿ. Branded clothing from newborn babies to teenage for boys and girls. Ladies casual wear, night wear, high quality premium cotton quality available. GP Kids Wear near Uma Hotel, Station Road, Raichur. Mobile 8197078520. ವಿದ್ಯಾವಾಹಿನಿ CBSE ಶಾಲೆ ಸಿರವಾರ ಆಯೋಜಿಸುವ ರಂಗತರಂಗ ಸೃಜನಾತ್ಮಕ ಕಲಿಕೆ ಶಿಬಿರ 2022. ಇಲ್ಲಿ ಹಾಡುಗಾರಿಕೆ, ನೃತ್ಯ, ನಾಟಕ, ಚಿತ್ರಕಲೆ, ಕಂಜಕಲಿಕೆ, ಮುಖವಾಡ ತಯಾರಿಕೆ, ಸ್ವಿಮ್ಮಿಂಗ್ ಕಲಿಕೆ, ಕೋಲಾಟ, ಓರಿಗಾಮಿ, ಕಥಾವಾಚನ, ಸಿನಿಮಾ ಪ್ರದರ್ಶನ, ಸ್ಕಿಪ್ಪಿಂಗ್ ಕಲಿಕೆ ಮತ್ತು ಪ್ರದರ್ಶನ, ಉಪನ್ಯಾಸ ಮತ್ತು ಪ್ರಾತ್ಯಕ್ಷಿಕೆ, ಮಕ್ಕಳ ಸಂತೆ, ರಂಗತರಂಗ ತೇರು, ಅಗ್ನಿಶಾಮಕ ಪ್ರಾತ್ಯಕ್ಷಿಕೆ, ಹಳ್ಳಿ ಆಟಗಳು. ದಿನಾಂಕ 12/4/2022 ರಿಂದ 26/4/2022 ಸ್ಥಳ ವಿದ್ಯಾವಾಹಿನಿ ಶಾಲೆ ಸಿರವಾರ. ಸಹಯೋಗ ವಿದ್ಯಾಜ್ಯೋತಿ ಎಜುಕೇಷನ್ ಡೆವಲಪ್ಮೆಂಟ್ ಟ್ರಸ್ಟ್ ಗಬ್ಬೂರು, ಬಸವೇಶ್ವರ ಪಬ್ಲಿಕ್ ಸ್ಕೂಲ್ ಬಲ್ಲಟಗಿ, SUPM ಮಾಂಟೆಸರಿ ಸ್ಕೂಲ್ ಮಾನ್ವಿ. ನೋಂದಣಿಗಾಗಿ ಸಂಪರ್ಕಿಸಿ ಟಿ ಬಸವರಾಜ್ 9448190250, ಯುವರಾಜ್ 8431076268. ಶಿಬಿರದ ನಿರ್ದೇಶಕರು ಶ್ರೀ ಹ್ಯಾಟಿ ರಮೇಶ್, ರಂಗ ನಿರ್ದೇಶಕರು, ರಾಷ್ಟ್ರೀಯ ಸಂಪನ್ಮೂಲ ವ್ಯಕ್ತಿಗಳು. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ತಾಲೂಕಿನ ಶಕ್ತಿನಗರ ಹತ್ತಿರವಿರುವ ಕೃಷ್ಣಾ ಬ್ರಿಡ್ಜ್ ಎರ್ಮರ್ಸ್ ಕ್ಯಾಂಪಿನ IIIT ಕಾಲೇಜ್, ರಿಮ್ಸ್ ಆಸ್ಪತ್ರೆ ಸೇರಿದಂತೆ ವಿವಿಧೆಡೆ ಕೇಂದ್ರ ಸಂಸದೀಯ ವ್ಯವಹಾರಗಳು, ಕಲ್ಲಿದ್ದಲು ಮತ್ತು ಗಣಿ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರು ಭೇಟಿ ನೀಡಿ ಪರಿಶೀಲಿಸಿದರು. ತಾಲೂಕಿನ ಶಕ್ತಿನಗರ ಹತ್ತಿರವಿರುವ ಕೃಷ್ಣಾ ಬ್ರಿಡ್ಜ್ ಎರ್ಮರ್ಸ್ ಕ್ಯಾಂಪಿನ IIIT ಕಾಲೇಜು, ರಿಮ್ಸ್ ಆಸ್ಪತ್ರೆ ಸೇರಿದಂತೆ ವಿವಿಧೆಡೆ ಕೇಂದ್ರ ಸಂಸದೀಯ ವ್ಯವಹಾರಗಳು, ಕಲ್ಲಿದ್ದಲು ಮತ್ತು ಗಣಿ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರು ಭೇಟಿ ನೀಡಿ ಪರಿಶೀಲಿಸಿದರು. ಶಕ್ತಿನಗರ ಬಳಿ ಕೃಷ್ಣಾ ಬ್ರಿಡ್ಜ್ ನಿರ್ಮಾಣ ಕಾಮಗಾರಿ ಪರಿಶೀಲನೆ ನಡೆಸಿದರು. ಜಡ್ಜರ್ಲಾ ರಾಷ್ಟ್ರೀಯ ಹೆದ್ದಾರಿ 167ರಲ್ಲಿ ಬರುವ ಕೃಷ್ಣಾ ಸೇತುವೆ 150 ಮೀಟರ್ ಕಾಮಗಾರಿಯನ್ನು ಪರಿಶೀಲನೆ ನಡೆಸಿದರು. 157 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಲಿರುವ ಕಾಮಗಾರಿಯ ವಿವರವನ್ನು ಸಂಬಂಧಿಸಿದ ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಕೇಂದ್ರ ಸಾರಿಗೆ ಇಲಾಖೆಯಿಂದ ನಿರ್ಮಾಣವಾಗಲಿರುವ ಕಾಮಗಾರಿಯನ್ನು ನಿಗದಿತ ಅವಧಿಯೊಳಗೆ ಪೂರ್ಣಗೊಳಿಸಿ ತೆಲಂಗಾಣ, ಕರ್ನಾಟಕ ರಾಜ್ಯಗಳ ಮಧ್ಯದ ಸಂಚಾರ ಮುಕ್ತಗೊಳಿಸುವಂತೆ ಸೂಚನೆ ನೀಡಿದರು. ನಂತರ ಯರಮರಸ್ ಕ್ಯಾಂಪಿನಲ್ಲಿರುವ IIIT ಕಾಲೇಜಿಗೆ ಭೇಟಿ ನೀಡಿ ವಿದ್ಯಾರ್ಥಿಗಳು ಹಾಗೂ ಪ್ರಾಧ್ಯಾಪಕರೊಂದಿಗೆ ಚರ್ಚೆ ನಡೆಸಿದರು. ತದನಂತರ ರಿಮ್ಸ್ ಆಸ್ಪತ್ರೆಯ ಹೆರಿಗೆ ಹಾಗೂ ಮಕ್ಕಳ ಆರೈಕೆ ವಿಭಾಗಕ್ಕೆ ಭೇಟಿ ನೀಡಿದ ಸಚಿವರು ರೋಗಿಗಳ ಆರೋಗ್ಯವನ್ನು ವಿಚಾರಣೆ ಮಾಡಿದರು. ಆಸ್ಪತ್ರೆಯ ನೂತನ ಕಟ್ಟಡವನ್ನು ವೀಕ್ಷಣೆ ಮಾಡಿದರು. Hyderabad, how many admissions were done at that time? 80. When it was running in Hyderabad, how many admissions took place? 30, sir. Step down ಇಲ್ಲಿಂದ ನೋಡಿ. ಫೆಸಿಲಿಟಿ ವೈಸ್ ನಮಗೆ ಚೆನ್ನಾಗಿ ಸಿಕ್ಕಿದೆ ಸರ್, ಎಲ್ಲ ಸೆಂಟ್ರಲ್ ಗೌರ್ಮೆಂಟ್. Still what more you need? Anything you need. Nursing staff. ಸರ್ ಆ್ಯಕ್ಚುಲಿ ನಮಗೆ 250 ಸ್ಯಾಂಕ್ಷನ್ ಇದೆ ಸರ್, ಬಟ್ ದಟ್ ಇಸ್ ನಾಟ್ ಸಫಿಷಿಯಂಟ್ ಸರ್. ಸೊ ಈಗ 150 ಬೆಡೆಡ್ ಹಾಸ್ಪಿಟಲ್ ಬಂದ ಮೇಲೆ ಅಗೇನ್ ವಿ ಆರ್ ರಿಕ್ವೆಸ್ಟಿಂಗ್ ದ FD ಫಾರ್ ಪ್ರಪೋರ್ಷನೇಟ್ಲಿ ಇನ್ಕ್ರೀಸ್ ಸರ್. ಆ್ಯಂಡ್ ನಮಗೆ ಇನ್ನೊಂದು ತಾವು ಒಂದು ಟ್ರಾಮಾ ಕೇರ್ ಸೆಂಟರ್ ಸರ್. That we will take care.
प्रतिबद्ध है। मैं भारत सरकार के मंत्री हूँ। और कुछ कहना है आपको? टोटल 95 स्टूडेंट्स हैं फॉर 3 डिपार्टमेंट्स। So 1 department. Now only 1 branch. Computer science. First 2 years we have the total intake 30. And This is third year. this is Yes, third sir. year, third batch we have 50 students. So 1 batch will come out will next year. Next year. Yes, sir. First batch. Yes, sir. First year admissions were 48, sir. We have dropped. So anything else you want to say, students? Be frank. Hey, One request, we want to see the permanent. no, you are an employee, na? No, sir. I'm from 2019 batch, the pioneering batch. We have seen I thought you were a young teacher. I'm a student. I said, tell me. I'm from the pioneering batch. So the pioneering batch is just one request that we want to see our permanent campus at least That for we some will do it. Modi government will do that. Don't worry about that. we'll be passing in 23. That's just one request from complete. That we will do it. Already. ಈ ಸಂದರ್ಭದಲ್ಲಿ ಕೈಮಗ್ಗ ಮತ್ತು ಜವಳಿ ಇಲಾಖೆ, ಕಬ್ಬು ಅಭಿವೃದ್ಧಿ, ಸಕ್ಕರೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶಂಕರ್ ಪಾಟೀಲ್ ಮುನೇನಕೊಪ್ಪ, ಸಂಸದ ರಾಜಾ ಅಮರೇಶ್ವರ್ ನಾಯಕ್, ಸಂಗಣ್ಣ ಕರಡಿ, ಶಾಸಕರಾದ ಡಾ ಶಿವರಾಜ್ ಪಾಟೀಲ್, ಜಿಲ್ಲಾಧಿಕಾರಿ ಎಲ್ ಚಂದ್ರಶೇಖರ್ ನಾಯಕ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ನೂರ್ ಜಹಾಂ ಖಾನಂ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ಬಿ, ಸಹಾಯಕ ಆಯುಕ್ತ ರಜನಿಕಾಂತ್, ತಹಸೀಲ್ದಾರ್ ಡಾ ಹಂಪಣ್ಣ ಸಜ್ಜನ್, ರಿಮ್ಸ್ ಸಂಸ್ಥೆ ನಿರ್ದೇಶಕ ಡಾ ಬಸವರಾಜ್ ಪೀರಾಪುರ್, ಬಿಜೆಪಿ ಮುಖಂಡರುಗಳಾದ ತ್ರಿವಿಕ್ರಮ್ ಜೋಶಿ, ರಾಜ್ಕುಮಾರ್, ನರಸಿಂಹ ನಾಯಕ್, ಸತೀಶ್ ಕುಮಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ತಾಲೂಕಿನ ಚಿಕ್ಸುಗೂರ್ ಗ್ರಾಮದಲ್ಲಿ ಹಜರತ್ ಬಾಬಾ ಫಕ್ರುದ್ದೀನ್ ಉರುಸ್ ನಿನ್ನೆ ವಿಜೃಂಭಣೆಯಿಂದ ನಡೆಯಿತು. ತಾಲೂಕಿನ ಚಿಕ್ಸುಗೂರು ಗ್ರಾಮದಲ್ಲಿ ಹಜರತ್ ಬಾಬಾ ಫಕ್ರುದ್ದೀನ್ ಉರುಸ್ ನಿನ್ನೆ ವಿಜೃಂಭಣೆಯಿಂದ ನಡೆಯಿತು. ಉರುಸ್ ಮಹೋತ್ಸವದಲ್ಲಿ ಶಾಸಕ ಬಸನಗೌಡ ದದ್ದಲ್ ಅವರು ಭಾಗವಹಿಸಿ ಪೂಜೆ ನೆರವೇರಿಸಿ ಆಶೀರ್ವಾದ ಪಡೆದರು. ಈ ಸಂದರ್ಭದಲ್ಲಿ ಶಾಸಕರು ಮಾತನಾಡಿ, ನಮ್ಮ ಪೂರ್ವಜರ ಕಾಲದಿಂದ ಎಲ್ಲಾ ಧರ್ಮಗಳ ಜನಾಂಗದವರು ಭಾವೈಕ್ಯತೆಯಿಂದ ಭಕ್ತಿಪೂರ್ವಕವಾಗಿ ದರ್ಗಾಗಳಿಗೆ ಪೂಜೆ ಸಲ್ಲಿಸುತ್ತಾರೆ ಎಂದರು. ಗಂಧ ಮತ್ತು ಇವತ್ತು ಉರುಸನ್ನ ಆಚರಣೆಯಲ್ಲಿ ಮತ್ತು ಆಶೀರ್ವಾದ ಪಡೆಯಲು ಕೂಡ ನಾವು ಕೂಡ ಇವತ್ತು ಈ ಕ್ಷೇತ್ರದ ಶಾಸಕನಾಗಿ ನಾನು ಬಂದಿದ್ದೇನೆ. ಏನು ರಾಯಚೂರು ಜಿಲ್ಲೆಯಲ್ಲಿ ಮತ್ತು ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ ಹಿಂದೂ, ಮುಸಲ್ಮಾನ್, ಕ್ರೈಸ್ತ ಎಲ್ಲ ಧರ್ಮದ ಜನರು ಸೌಹಾರ್ದಿತವಾಗಿ ಆಚರಣೆ ಮಾಡುವಂಥದ್ದು ಕೂಡ ವಿಶೇಷವಾದಂಥದ್ದು. ಯಾಕಂದರೆ ಪ್ರತಿ ವರ್ಷ ಸುಮಾರು ಈ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 100ಕ್ಕೂ ಹೆಚ್ಚು ಪಟ್ಟು ಉತ್ಸವಗಳನ್ನು ಆಗ್ತದೆ ಮತ್ತು ಬಹಳಷ್ಟು ಸಿಲುಬೆ ಜಾತ್ರೆಗಳಾಗ್ತದೆ ಮತ್ತು ಹಿಂದೂ ಸಂಪ್ರದಾಯದ ಜಾತ್ರೆಗಳಾಗ್ತವೆ. ಹಾಗಾಗಿ ಇದು ಒಳ್ಳೆಯ ಏನು ಪೂರ್ವಜರು ಹಿಂದೆ ಹಾಕಿರುವಂಥ ಆ ಮಾರ್ಗದಲ್ಲಿ ಇವತ್ತೇನು ನಾವು ಬಾಬಾ ಫಕ್ರುದ್ದೀನ್ ಅವರ ಉರುಸಿನಲ್ಲಿ ನಾವು ಭಾಗವಹಿಸಿದ್ದೀವಿ, ಅವರ ಗದ್ದಿಗೆಯಲ್ಲಿ ಕೂಡ ಇವತ್ತು ನಾವು ಭಾಗವಹಿಸಿದ್ದೀವಿ. ಆದರೆ ಇಲ್ಲಿ ಆಚರಣೆ ಹೆಂಗಿದೆ ಅಂದರೆ ಹಿಂದೂ ಸಂಪ್ರದಾಯದ ಮನೆಗಳಲ್ಲಿಂದ ಗಂಧವನ್ನು ಇವತ್ತು ಬರುವಂಥದ್ದು ಒಂದು ಆಚರಣೆ ಕೂಡ ಎಲ್ಲ ಸಮಾಜದವರು ಇವತ್ತು ಭಾವನಾತ್ಮಕವಾಗಿ ಎಲ್ಲ ಜನರು ಇವತ್ತು ಸೇರಿ ಆಚರಣೆ ಮಾಡ್ತಾರೆ. ಇದನ್ನ ಒಳ್ಳೆಯ ಬೆಳವಣಿಗೆ ಭಾರತ ದೇಶದ ಸಂಸ್ಕೃತಿಯಲ್ಲಿ ನಾವೆಲ್ಲರೂ ಒಂದು ಅನ್ನೋ ಭಾವನೆಯಿಂದ ಇವತ್ತು ಇಲ್ಲಿ ನೋಡಿದ ಮೇಲೆ ಕಲಿಯುವಂಥದ್ದು ಕೂಡ ಬಹಳಷ್ಟು ಜನರು ಇದನ್ನು ನೋಡಿ ಕಲಿಬೇಕಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾರೆ. ಈ ಸಂದರ್ಭದಲ್ಲಿ ದೇವಸ್ಕೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆ ಪಂಪಾಪತಿ, ನರಸನಗೌಡ, ಬಸವರಾಜ್ ವಕೀಲ್, ಅಂಬಯ್ಯಗೌಡ, ಗ್ರಾಮದ ಹಿರಿಯ ಮುಖಂಡರು, ಸುತ್ತಮುತ್ತಲಿನ ಗ್ರಾಮಗಳ ಹಿರಿಯ ಮುಖಂಡರು, ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಸದಸ್ಯರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಪ್ರಸಕ್ತ ಸಾಲಿನ ದ್ವಿತೀಯ ಪಿಯುಸಿ ಪರೀಕ್ಷೆ ಇಂದಿನಿಂದ ಜಿಲ್ಲೆಯ 39 ಕೇಂದ್ರಗಳಲ್ಲಿ ಆರಂಭವಾಗಿದ್ದು, ವಾಣಿಜ್ಯ ಶಾಸ್ತ್ರ ವಿಷಯಕ್ಕೆ ನಡೆದ ಪರೀಕ್ಷೆಯಲ್ಲಿ ಜಿಲ್ಲೆಯಲ್ಲಿ 273 ವಿದ್ಯಾರ್ಥಿಗಳು ಗೈರಾಗಿದ್ದಾರೆ. ಪ್ರಸಕ್ತ ಸಾಲಿನ ದ್ವಿತೀಯ ಪಿಯುಸಿ ಪರೀಕ್ಷೆ ಇಂದಿನಿಂದ ಜಿಲ್ಲೆಯ 39 ಕೇಂದ್ರಗಳಲ್ಲಿ ಆರಂಭವಾಗಿದ್ದು, ವಾಣಿಜ್ಯ ಶಾಸ್ತ್ರ ವಿಷಯಕ್ಕೆ ನಡೆದ ಪರೀಕ್ಷೆಯಲ್ಲಿ ಜಿಲ್ಲೆಯಲ್ಲಿ 273 ವಿದ್ಯಾರ್ಥಿಗಳು ಗೈರಾಗಿದ್ದಾರೆ. ವಾಣಿಜ್ಯ ಶಾಸ್ತ್ರ ವಿಷಯ ಪರೀಕ್ಷೆಗೆ ಜಿಲ್ಲೆಯಲ್ಲಿ 4299 ವಿದ್ಯಾರ್ಥಿಗಳು ನೋಂದಣಿ ಮಾಡಿಕೊಂಡಿದ್ದರು. ಈ ಪೈಕಿ 4026 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು, 273 ವಿದ್ಯಾರ್ಥಿಗಳು ಗೈರಾಗಿದ್ದಾರೆ. ರಾಯಚೂರು ತಾಲೂಕಿನಲ್ಲಿ 1573 ವಿದ್ಯಾರ್ಥಿಗಳು ನೋಂದಣಿ ಮಾಡಿಕೊಂಡಿದ್ದು, ಈ ಪೈಕಿ 1416 ವಿದ್ಯಾರ್ಥಿಗಳು ಹಾಜರಾಗಿದ್ದರು. 121 ವಿದ್ಯಾರ್ಥಿಗಳು ಗೈರಾಗಿದ್ದಾರೆ. ಸಿಂಧನೂರು ತಾಲೂಕಿನಲ್ಲಿ 1076 ವಿದ್ಯಾರ್ಥಿಗಳು ನೋಂದಣಿ ಮಾಡಿಕೊಂಡಿದ್ದು, 1018 ವಿದ್ಯಾರ್ಥಿಗಳು ಹಾಜರಾಗಿದ್ದು, 58 ವಿದ್ಯಾರ್ಥಿಗಳು ಗೈರಾಗಿದ್ದಾರೆ.
ಮಾನ್ವಿ ತಾಲೂಕಿನ 584 ವಿದ್ಯಾರ್ಥಿಗಳು ನೋಂದಣಿ ಮಾಡಿಕೊಂಡಿದ್ದು 541 ವಿದ್ಯಾರ್ಥಿಗಳು ಹಾಜರಾಗಿ 43 ವಿದ್ಯಾರ್ಥಿಗಳು ಗೈರಾಗಿದ್ದಾರೆ. ಲಿಂಗಸೂರು ತಾಲೂಕಿನಲ್ಲಿ 946 ವಿದ್ಯಾರ್ಥಿಗಳು ಪರೀಕ್ಷೆಗೆ ನೋಂದಣಿ ಮಾಡಿಕೊಂಡಿದ್ದು ಈ ಪೈಕಿ 908 ವಿದ್ಯಾರ್ಥಿಗಳು ಹಾಜರಾಗಿದ್ದು 38 ವಿದ್ಯಾರ್ಥಿಗಳು ಗೈರಾಗಿದ್ದಾರೆ. ದೇವದುರ್ಗ ತಾಲೂಕಿನಲ್ಲಿ 156 ವಿದ್ಯಾರ್ಥಿಗಳು ಪರೀಕ್ಷೆಗೆ ನೋಂದಣಿ ಮಾಡಿಕೊಂಡಿದ್ದು 143 ವಿದ್ಯಾರ್ಥಿಗಳು ಹಾಜರಾಗಿದ್ದು 13 ವಿದ್ಯಾರ್ಥಿಗಳು ಗೈರಾಗಿದ್ದಾರೆ ಎಂದು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕರು ತಿಳಿಸಿದ್ದಾರೆ. ನಗರದ ವಿವಿಧ ಪರೀಕ್ಷಾ ಕೇಂದ್ರಗಳಿಗೆ ಅಪರ ಜಿಲ್ಲಾಧಿಕಾರಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಪರೀಕ್ಷೆಯಲ್ಲಿ ಯಾವುದೇ ರೀತಿಯ ಅಕ್ರಮಗಳು ನಡೆಯದಂತೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗಿತ್ತು. ಪರೀಕ್ಷಾ ಕೇಂದ್ರದ ಸುತ್ತಲೂ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿತ್ತು. ರಾಜ್ಯದಲ್ಲಿ ಸುಳ್ಳು ಜಾತಿ ಪ್ರಮಾಣ ಪತ್ರ ಪಡೆದು ಪರಿಶಿಷ್ಟರಿಗೆ ವಂಚಿಸುವ ಪ್ರಕರಣಗಳು ನಡೆಯುತ್ತಿದ್ದು, ಈ ಕುರಿತು ಸಿಬಿಐ ತನಿಖೆ ನಡೆಸಬೇಕು ಮತ್ತು ಶಾಸಕ ಎಂಪಿ ರೇಣುಕಾಚಾರ್ಯ ಮತ್ತು ಎಂಪಿ ದ್ವಾರಕೇಶ್ವರಯ್ಯ ಅವರನ್ನು ಬಂಧಿಸುವುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ನೇತೃತ್ವದಲ್ಲಿ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ರಾಜ್ಯದಲ್ಲಿ ಸುಳ್ಳು ಜಾತಿ ಪ್ರಮಾಣ ಪತ್ರ ಪಡೆದು ಪರಿಶಿಷ್ಟರಿಗೆ ವಂಚಿಸುವ ಪ್ರಕರಣಗಳು ನಡೆಯುತ್ತಿದ್ದು, ಈ ಕುರಿತು ಸಿಬಿಐ ತನಿಖೆ ನಡೆಸಬೇಕು ಮತ್ತು ಶಾಸಕ ಎಂಪಿ ರೇಣುಕಾಚಾರ್ಯ ಮತ್ತು ಎಂಪಿ ದ್ವಾರಕೇಶ್ವರಯ್ಯ ಅವರನ್ನು ಬಂಧಿಸುವುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ನೇತೃತ್ವದಲ್ಲಿ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಯಿತು. ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳ ಮೀಸಲು ಪಟ್ಟಿಯಲ್ಲಿನ ಬೇಡ ಬುಡ್ಗ ಜಂಗಮ ಹೆಸರಿನಲ್ಲಿ ಪಂಚಾಚಾರ್ಯ ಶೈವ ಲಿಂಗಾಯತ ಜಂಗಮರು, ಪರಿಶಿಷ್ಟ ಪಂಗಡದ ಜೇನು, ಕಾಡು, ಕುರುಬ ಹೆಸರಿನಲ್ಲಿ ಇತರೆ ಜನಾಂಗಗಳು ಸುಳ್ಳು ಜಾತಿ ಪ್ರಮಾಣ ಪತ್ರ ಪಡೆದು ಎಸ್ಸಿ ಮತ್ತು ಎಸ್ಟಿ ಮೀಸಲಾತಿಯನ್ನು ಪಡೆದು ವಂಚಿಸುತ್ತಿರುವುದನ್ನು ತಡೆಗಟ್ಟಬೇಕೆಂದು ಒತ್ತಾಯಿಸಿದರು. ಜಾತಿಗಳನ್ನು ನಮೂದಿಸುವಾಗ ವೈಜ್ಞಾನಿಕ ನಿಯಮ ರೂಪಿಸಿ ಸುಳ್ಳು ಜಾತಿ ಪ್ರಮಾಣ ಪತ್ರ ಮತ್ತು ಮೀಸಲಾತಿ ವಂಚನೆ ತಡೆ ಕಾಯ್ದೆ ರೂಪಿಸಿ ಜಾರಿಗೊಳಿಸಬೇಕೆಂದು ಆಗ್ರಹಿಸಿದರು. ಸಾಮಾಜಿಕ ನ್ಯಾಯ ಮತ್ತು ಅಭಿವೃದ್ಧಿ ಪೂರಕ ಕಾಯ್ದೆಗಳನ್ನು ಜಾರಿ ಮಾಡುವಲ್ಲಿ ರಾಜ್ಯ ಬಿಜೆಪಿ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ. ಎಸ್ಸಿಪಿ, ಟಿಎಸ್ಪಿ ಕಾಯ್ದೆಯ ಸಮರ್ಪಕ ಅನುಷ್ಠಾನ ಹಾಗೂ ಜಾತಿ ಜನಗಣತಿ ವರದಿ ಬಿಡುಗಡೆ ಮಾಡಿ ಸುಪ್ರೀಂ ಕೋರ್ಟ್ ತೀರ್ಪಿನಂತೆ ರಾಜ್ಯದಲ್ಲಿ ಪಂಚಾಯತ್ ಚುನಾವಣೆಯಲ್ಲಿ ಹಿಂದುಳಿದ ವರ್ಗಗಳಿಗೆ ಮೀಸಲು ಸ್ಥಾನ ನಿಗದಿಪಡಿಸಬೇಕೆಂಬುದು ಸೇರಿದಂತೆ ವಿವಿಧ ಬೇಡಿಕೆಯ ಮನವಿಯನ್ನು ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಲಾಯಿತು. ಪೂರಕ ಕಾಯ್ದೆಗಳನ್ನು ಜಾರಿ ಮಾಡುವಲ್ಲಿ ರಾಜ್ಯ ಬಿಜೆಪಿ ಸರ್ಕಾರ ವೈಫಲ್ಯ ಖಂಡಿಸಿ ರಾಜ್ಯದಲ್ಲಿನ ಸುಳ್ಳು ಜಾತಿ ದಂಧೆ ತಡೆ ಮತ್ತು ಎಸ್ಸಿಪಿ ಮತ್ತು ಟಿಎಸ್ಪಿ ಕಾಯ್ದೆಯ ಸಮರ್ಪಕ ಅನುಷ್ಠಾನದ ಹಾಗೂ ಜಾತಿ ಜನಗಣತಿ ವರದಿ ಬಿಡುಗಡೆ ಮಾಡಿ ಸುಪ್ರೀಂ ಕೋರ್ಟ್ ತೀರ್ಪಿನಂತೆ ರಾಜ್ಯ ಪಂಚಾಯತ್ ರಾಜ್ಯ ಚುನಾವಣೆಯಲ್ಲಿ ಹಿಂದುಳಿದ ವರ್ಗಗಳಿಗೆ ಮೀಸಲು ಸ್ಥಾನ ನಿಗದಿಪಡಿಸಿ ಚುನಾವಣೆ ನಡೆಸಲು ದಿನಾಂಕ 22/4/2022 ಪ್ರತಿಭಟನಾ ಮೆರವಣಿಗೆ ಧರಣಿಯನ್ನು ರಾಯಚೂರು ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಮುಂದೆ ಆಯೋಜಿಸಿದ ಕುರಿತು ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಡಿ ಕೃಷ್ಣಪ್ಪ ಸ್ಥಾಪಿತ ಜಿಲ್ಲಾ ಸಮಿತಿ ರಾಯಚೂರು ವತಿಯಿಂದ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಮತ್ತು ಅಗತ್ಯವಾದ ಕ್ರಮಕ್ಕಾಗಿ ಒತ್ತಾಯಿಸುವುದೇನೆಂದರೆ ದಲಿತ ಹಿಂದುಳಿದ ಶೋಷಿತರ ಸಾಂವಿಧಾನಿಕವಾದ ಸಾಮಾಜಿಕ ನ್ಯಾಯ ಮತ್ತು ಅಭಿವೃದ್ಧಿ ಪೂರಕ ಕಾಯ್ದೆಗಳನ್ನು ಜಾರಿ ಮಾಡುವಲ್ಲಿ ರಾಜ್ಯ ಬಿಜೆಪಿ ಸರ್ಕಾರದ ವೈಫಲ್ಯ ಖಂಡಿಸಿ ರಾಜ್ಯದಲ್ಲಿ ಸುಳ್ಳು ಜಾತಿ ದಂಧೆ ತಡೆ ಮತ್ತು ಎಸ್ಸಿಪಿ ಎಸ್ಬಿ ಕಾಯ್ದೆ ಸಮರ್ಪಕ ಅನುಷ್ಠಾನ ಹಾಗೂ ಜಾತಿ ಜನಗಣತಿ ವರದಿ ಬಿಡುಗಡೆ ಮಾಡಿ ಸುಪ್ರೀಂ ಕೋರ್ಟ್ ತೀರ್ಪಿನ ರಾಜ್ಯ ಪಂಚಾಯತ್ ರಾಜ್ಯ ಚುನಾವಣೆಯಲ್ಲಿ ಹಿಂದುಳಿದ ವರ್ಗಗಳಿಗೆ ಮೀಸಲು ಸ್ಥಾನ ನಿಗದಿಪಡಿಸಿ ಚುನಾವಣೆ ನಡೆಸಲು ಸೇರಿದಂತೆ ನಮ್ಮ ಹಲವಾರು ಬೇಡಿಕೆಗಳಿದ್ದು ಅವುಗಳನ್ನು ಕೂಡಲೇ ಈಡೇರಿಸಲು ಒತ್ತಾಯಿಸಿ ಇದೇ ದಿನಾಂಕ 22/4/2022 ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಮುಂದೆ ಸಾಂಕೇತಿಕ ಪ್ರತಿಭಟನೆ ಧರಣಿಯನ್ನು ಆಯೋಜಿಸಿ ಪ್ರತಿಭಟನೆಯಲ್ಲಿ ಜಿಲ್ಲಾ ಸಂಚಾಲಕ ಕೆ ಮರಿಯಪ್ಪ, ಹಿರಿಯ ದಲಿತ ಮುಖಂಡರಾದ ಆರ್ ಬೋವೆಂಚರ್, ಕಟ್ಟೆ ಹುಸೇನಪ್ಪ ಬಾಗಲವಾಡ, ಬುರ್ರಪ್ಪ ಮರಡಿ ಗಬ್ಬೂರು, ಯಲ್ಲಪ್ಪ ನಾರ್ಬಂಡಿ, ತಿಪ್ಪಣ್ಣ ಆಲ್ಕೋಡ್, ಎಸ್ ರಾಜಶೇಖರ್ ಸಿರ್ವಾರ್, ಹನುಮೇಶ್ ಹತ್ನೂರು, ಬಸವರಾಜ್ ಹತ್ನೂರು, ಮಂಜುನಾಥ್ ಶ್ರೇಷ್ಠಿ, ನಾಗಪ್ಪ ನಾಗರಾಜ್, ಬಸಪ್ಪ ನೀರ್ಬಂಡಿ ಸೇರಿದಂತೆ ಕಾರ್ಯಕರ್ತರು ಭಾಗವಹಿಸಿದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 131ನೇ ಜಯಂತಿ ಅಂಗವಾಗಿ ಆಯೋಜಿಸಲಾಗಿದ್ದ ಗಾಯನ ಸ್ಪರ್ಧೆಯಲ್ಲಿ ವಿಜೇತರಿಗೆ ಬಹುಮಾನ ಹಾಗೂ ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ಬುಕ್ ವಿತರಣಾ ಕಾರ್ಯಕ್ರಮ ಏಪ್ರಿಲ್ 24ರಂದು ನಗರದ ಕನ್ನಡ ಭವನದಲ್ಲಿ ಆಯೋಜಿಸಲಾಗಿದೆ ಎಂದು ಜನಮಿತ್ರ ನಗರ ಮತ್ತು ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಅಧ್ಯಕ್ಷ ಪಲ್ಲವಿ ಹೇಳಿದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 131ನೇ ಜಯಂತಿ ಅಂಗವಾಗಿ ಆಯೋಜಿಸಲಾಗಿದ್ದ ಗಾಯನ ಸ್ಪರ್ಧೆಯಲ್ಲಿ ವಿಜೇತರಿಗೆ ಬಹುಮಾನ ಹಾಗೂ ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ಬುಕ್ ವಿತರಣಾ ಕಾರ್ಯಕ್ರಮ ಏಪ್ರಿಲ್ 24ರಂದು ನಗರದ ಕನ್ನಡ ಭವನದಲ್ಲಿ ಆಯೋಜಿಸಲಾಗಿದೆ ಎಂದು ಜನಮಿತ್ರ ನಗರ ಮತ್ತು ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಅಧ್ಯಕ್ಷ ಪಲ್ಲವಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ 15 ಗಾಯಕರು ವಿಡಿಯೋ ಕಳುಹಿಸಿದ್ದು 3 ಜನರನ್ನು ಆಯ್ಕೆ ಮಾಡಲಾಗಿದೆ ಎಂದರು. ಕಾರ್ಯಕ್ರಮವನ್ನು ಕೃಷಿ ವಿಶ್ವವಿದ್ಯಾಲಯ ಆಡಳಿತಾಧಿಕಾರಿ ಡಾಕ್ಟರ್ ಜಾಗೃತಿ ದೇಶಮಾನೆ ಉದ್ಘಾಟಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ರಿಮ್ಸ್ ಪ್ರಾಧ್ಯಾಪಕ ಡಾಕ್ಟರ್ ಪ್ರೇಮ್ ಸಾಗರ್ ವಾಗ್ಮೆರೆ, ಕೆನರಾ ಬ್ಯಾಂಕ್ ವಿಭಾಗೀಯ ವ್ಯವಸ್ಥಾಪಕ ಶಿವಮೂರ್ತಿ, ಸಂಗೀತ ಕಲಾವಿದ ಲಕ್ಷ್ಮೀ ರೆಡ್ಡಿ ಹೊಸೂರು,
ಪ್ರಗತಿಪರ ಚಿಂತಕ ಎಂಆರ್ ಭೇರಿ, ಟಿಯುಸಿಎ ಜಿಲ್ಲಾಧ್ಯಕ್ಷ ಜಿ ಅಮರೇಶ್ ಭಾಗವಹಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಸಂಸ್ಥೆಯ ಅಧ್ಯಕ್ಷ ಈರಣ್ಣ ಕೋಸ್ಗಿ ವಹಿಸಲಿದ್ದಾರೆ. 10 ಗಂಟೆಗೆ ಸ್ಥಳ ಕನ್ನಡ ಭವನ, ರಂಗಮಂದಿರ ಹಿಂದುಗಡೆ, ರಾಯಚೂರು. ಈ ಕಾರ್ಯಕ್ರಮದಲ್ಲಿ ಉದ್ಘಾಟನೆಯನ್ನು ಡಾಕ್ಟರ್ ಜಾಗೃತಿ ದೇಶಮಾನೆ, ಆಡಳಿತಾಧಿಕಾರಿಗಳು, ಕೃಷಿ ವಿಶ್ವವಿದ್ಯಾಲಯ ರಾಯಚೂರು. ಮುಖ್ಯ ಅತಿಥಿಗಳು ಡಾಕ್ಟರ್ ಪ್ರೇಮ್ ಸಾಗರ್ ವಾಗ್ಮರೆ, ಪ್ರಾಧ್ಯಾಪಕರು ರಿಮ್ಸ್ ರಾಯಚೂರು. ಅತಿಥಿಗಳು ಶ್ರೀ ಶಿವಮೂರ್ತಿ ಕೆಎಸ್, ವಿಭಾಗೀಯ ವ್ಯವಸ್ಥಾಪಕರು ಕೆನರಾ ಬ್ಯಾಂಕ್ ರಾಯಚೂರು. ಅತಿಥಿಗಳು ಶ್ರೀ ಲಕ್ಷ್ಮೀ ರೆಡ್ಡಿ ಹೊಸೂರ್, ಸಂಗೀತ ಕಲಾವಿದರು. ಶ್ರೀ ಎಂಆರ್ ಬೇರಿ, ಪ್ರಗತಿಪರ ಚಿಂತಕರು ರಾಯಚೂರು. ಶ್ರೀ ಜಿ ಅಮರೇಶ್, ಜಿಲ್ಲಾಧ್ಯಕ್ಷರು ಟಿಯುಸಿಐ ರಾಯಚೂರು. ಅಧ್ಯಕ್ಷತೆಯನ್ನು ಶ್ರೀ ಈರಣ್ಣ ಕೋಸ್ಗಿ, ಅಧ್ಯಕ್ಷರು ಜನಮಿತ್ರ ಸಂಸ್ಥೆ ರಾಯಚೂರು, ಇವರು ನಡೆಸಿಕೊಡಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಎಲ್ಲರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಜಯಂತಿ ಅಂಗವಾಗಿ ಮಾಡುವ ಸ್ಪರ್ಧೆಯನ್ನು 15 ದಿನ ಮುಂಚೆನೇ ಇಟ್ಟಿದ್ವಿ ಸರ್. ಅದರಲ್ಲಿ ವಿಜೇತರಾದವರು ನಮ್ಗೆ ವಿಡಿಯೋ ಮಾಡಿ, ಯಾರು ಪಾರ್ಟಿಸಿಪೇಟ್ ಮಾಡ್ತಾರೋ ಅವರು ನಮ್ಗೆ ವಿಡಿಯೋ ಮಾಡಿ ಕಳಿಸಿದ್ರು. ಅದರಲ್ಲಿ ನಾವು ಫಸ್ಟ್, ಸೆಕೆಂಡ್, ಥರ್ಡ್ ಪ್ರೈಸನ್ನು ತೆಗ್ತೀವಿ. ಆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಪ್ರೋಗ್ರಾಮ್ ಅನ್ನು 24ನೇ ತಾರೀಕು ಸಂಡೇ ಕನ್ನಡ ಭವನಲ್ಲಿ ಪಾರ್ಟಿಸಿಪೇಟ್ ಅಂದರೆ ನಾವು ತಮ್ಮ ಮನೆಯಿಂದಲೇ ವಿಡಿಯೋನ ಕಳಿಸ್ಬೇಕಲ್ವಾ, ಅದು ಆ ವಿಡಿಯೋಗಳು ಒಂದು 15 ಬಂದಿದ್ದಾವೆ ಸರ್. ಅದರಲ್ಲಿ ಫಸ್ಟ್, ಸೆಕೆಂಡ್, ಥರ್ಡ್ ನಾವು ಸೆಲೆಕ್ಟ್ ಮಾಡಿದ್ದೀವಿ. ಈ ಸಂದರ್ಭದಲ್ಲಿ ಈರಣ್ಣ ಕೋಸ್ಗಿ, ಸೈಯದ್ ನಜೀರ್ ಸೇರಿದಂತೆ ಸಂಸ್ಥೆ ಪದಾಧಿಕಾರಿಗಳು ಇದ್ದರು. ಬಿರು ಬಿಸಿಲಿನ ತಾಪದಿಂದ ವರ್ಕ್ಶಾಪ್ನಲ್ಲಿ ಕೆಲಸ ಮಾಡಲು ಸಾಧ್ಯವಾಗುತ್ತಿಲ್ಲ. ಐಟಿಐ ತರಬೇತಿದಾರರ ತರಗತಿ ವೇಳಾಪಟ್ಟಿ ಬದಲಾಯಿಸುವಂತೆ ಒತ್ತಾಯಿಸಿ ಎಐಡಿಎಸ್ಒ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು. ಬಿರು ಬಿಸಿಲಿನ ತಾಪದಿಂದ ವರ್ಕ್ಶಾಪ್ನಲ್ಲಿ ಕೆಲಸ ಮಾಡಲು ಸಾಧ್ಯವಾಗುತ್ತಿಲ್ಲ. ಐಟಿಐ ತರಬೇತಿದಾರರ ತರಗತಿ ವೇಳಾಪಟ್ಟಿ ಬದಲಾಯಿಸುವಂತೆ ಒತ್ತಾಯಿಸಿ ಎಐಡಿಎಸ್ಒ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು. ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ಬಿಸಿಲಿನ ಪ್ರಮಾಣ ಹೆಚ್ಚಳವಾಗುತ್ತಿದೆ. 41 ರಿಂದ 43 ಡಿಗ್ರಿ ಸೆಲ್ಸಿಯಸ್ ವರೆಗೂ ಬಿಸಿಲಿನ ತಾಪ ಹೆಚ್ಚುತ್ತಿದೆ. ಐಟಿಐ ಪ್ರಾಯೋಗಿಕ ಕೆಲಸವನ್ನು ಯಂತ್ರಗಳ ಜೊತೆಗೆ ಮಾಡಬೇಕಾಗಿದೆ. ಇದರಿಂದ ತರಬೇತಿದಾರರಿಗೆ ತೀವ್ರ ತೊಂದರೆಯಾಗಿದೆ. ಬಿಸಿಲಿನ ಪ್ರಖರತೆಯಿಂದ ಕೆಲವರು ಅನಾರೋಗ್ಯಕ್ಕೆ ಒಳಗಾಗುವಂತಾಗಿದೆ. ಪ್ರತಿ ವರ್ಷವೂ ಏಪ್ರಿಲ್ ಮೇ ತಿಂಗಳಲ್ಲಿ ತರಗತಿ ಸಮಯದಲ್ಲಿ ಬೆಳಗ್ಗೆ ಒಂದು ಬ್ಯಾಚ್ ಅನ್ನು 7ಕ್ಕೆ, ಮತ್ತೊಂದು ಬ್ಯಾಚ್ 8ಕ್ಕೆ ಆರಂಭಿಸಿ ಮಧ್ಯಾಹ್ನ 1 ಮತ್ತು 2ರ ಒಳಗೆ ಮುಗಿಸಲಾಗುತ್ತಿತ್ತು. ಬೆಳಗಿನ ಅವಧಿಯಲ್ಲಿ ತರಗತಿ ನಡೆಸಲಾಗುತ್ತಿತ್ತು. ತರಗತಿ ವೇಳಾಪಟ್ಟಿ ಬದಲಾಯಿಸಬೇಕು ಮತ್ತು ಬಿಸಿಲಿನ ತಾಪ ಹೆಚ್ಚಾದರೆ ರಜೆಯನ್ನು ನೀಡಬೇಕೆಂದು ಒತ್ತಾಯಿಸಿದ ಮನವಿಯನ್ನು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಲಾಯಿತು. ಬಿಸಿಲಿನ ತಾಪದಿಂದ ವರ್ಕ್ಶಾಪ್ನಲ್ಲಿ ಕೆಲಸ ಮಾಡಲು ಐಟಿಐ ತರಬೇತಿದಾರರ ತರಗತಿಯ ವೇಳಾಪಟ್ಟಿ ಬದಲಿಸುವಂತೆ ಕೋರಿ ಮನವಿ. ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಆಲ್ ಇಂಡಿಯಾ ಡೆಮೊಕ್ರಾಟಿಕ್ ಯೂತ್ ಆರ್ಗನೈಸೇಷನ್ ನಮ್ಮಲ್ಲಿ ಮನವಿ ಮಾಡುವುದೇನೆಂದರೆ, ಬಿಸಿಲು ನಾಡಿನಲ್ಲಿ ಪ್ರಸಿದ್ಧವಾದ ರಾಯಚೂರಿನಲ್ಲಿ ಈ ವರ್ಷವೂ ಕೂಡ ಬಿಸಿಲಿನ ತಾಪ ದಿನೇ ದಿನೇ ಹೆಚ್ಚಳವಾಗುತ್ತಿದೆ. 41 ರಿಂದ 43 ಡಿಗ್ರಿ ಸೆಲ್ಸಿಯಸ್ವರೆಗೂ ಬಿಸಿಲಿನ ತಾಪ ಏರಿಕೆಯಾಗಿದೆ. ಈ ತಾಪಮಾನದಲ್ಲಿ ಐಟಿಐ ತರಬೇತಿದಾರರು ಬೆಳಗ್ಗೆ 10 ರಿಂದ ಸಂಜೆ 5ರವರೆಗೆ ಪಾಠಗಳನ್ನು ಕೇಳುವುದು ಹಾಗೂ ಟೀಶರ್ಟ್ ವರ್ಕ್ಶಾಪ್ನಲ್ಲಿ ಪ್ರಾಯೋಗಿಕ ಕೆಲಸವನ್ನು ಯಂತ್ರಗಳ ಜೊತೆಗೆ ಮಾಡಬೇಕಾಗಿದೆ. ಇದರಿಂದ ತರಬೇತಿದಾರರಿಗೆ ಬಹಳ ತೊಂದರೆ ಆಗುತ್ತಿದೆ. ಹಾಗೆಯೇ ಅವಶ್ಯಕವಾದ ಫ್ಯಾನ್ ವ್ಯವಸ್ಥೆ ಇರುವುದಿಲ್ಲ. ಇದರಿಂದ ಕೆಲವು ತರಬೇತಿದಾರರು ಡಿಹೈಡ್ರೇಷನ್ಗೆ ಒಳಗಾಗುತ್ತಿದ್ದಾರೆ ಹಾಗೂ ಕೆಲವರು ಅನಾರೋಗ್ಯಕ್ಕೆ ಒಳಗಾಗಬೇಕಾದ ಪರಿಸ್ಥಿತಿ ಇದೆ. ದೂರದ ಹಳ್ಳಿಗಳಿಂದ ಬರುವ ತರಬೇತಿದಾರರಂತೂ ತುಂಬಾ ತೊಂದರೆ ಅನುಭವಿಸುತ್ತಿದ್ದಾರೆ. ಪ್ರತಿ ವರ್ಷವೂ ಏಪ್ರಿಲ್ ಮೇ ತಿಂಗಳಲ್ಲಿ ತರಗತಿ ಸಮಯವನ್ನು ಬೆಳಗ್ಗೆ ಒಂದು ಬ್ಯಾಚನ್ನು 7ಕ್ಕೆ, ಮತ್ತೊಂದು ಬ್ಯಾಚನ್ನು 8ಕ್ಕೆ ಆರಂಭಿಸಿ ಮಧ್ಯಾಹ್ನ 1 ಮತ್ತು 2ರ ಒಳಗೆ ಮುಗಿಸಲಾಗುತ್ತಿತ್ತು. ಅಂದರೆ ಬೆಳಗಿನ ಅವಧಿಯಲ್ಲಿ ತರಗತಿಗಳನ್ನು ನಡೆಸಲಾಗುತ್ತಿತ್ತು. ಅಷ್ಟೇ ಅಲ್ಲದೆ ತಾಪಮಾನ ಹೆಚ್ಚಿದ ಸಂದರ್ಭದಲ್ಲಿ 10-15 ದಿನಗಳ ಕಾಲ ರಜೆಯನ್ನು ಘೋಷಿಸಲಾಗಿತ್ತು. ಆದ್ದರಿಂದ ಈ ವರ್ಷವೂ ಕೂಡ ಅದೇ ರೀತಿ ತರಗತಿಯ ವೇಳಾಪಟ್ಟಿಯನ್ನು ಜಾರಿಗೆ ತರಬೇಕು ಹಾಗೂ ಬಿಸಿಲಿನ ತಾಪ ಇನ್ನಷ್ಟು ಹೆಚ್ಚಾದಂತೆ ರಜೆಯನ್ನು ನೀಡಬೇಕೆಂದು ತರಬೇತಿದಾರರ ಪರವಾಗಿ ಎಐಡಿವೈಒ ಸಂಘಟನೆ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಈ ಸಂದರ್ಭದಲ್ಲಿ ಎಐಡಿವೈಒ ಜಿಲ್ಲಾಧ್ಯಕ್ಷ ಚನ್ನಬಸವ ಜಾನೇಕಲ್, ಜಿಲ್ಲಾ ಕಾರ್ಯದರ್ಶಿ ವಿನೋದ್ ಕುಮಾರ್, ರಘು, ವಿರೂಪಾಕ್ಷಿ, ಹನುಮೇಶ್, ಕಿರ್ಲಿಂಗ ಸೇರಿದಂತೆ ವಿದ್ಯಾರ್ಥಿಗಳು ಭಾಗವಹಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾಂಗ್ರೆಸ್ನಿಂದ ಕೋಮು ದ್ವೇಷಕ್ಕೆ ತುಷ್ಟೀಕರಣ, ಕಲ್ಲಿದ್ದಲು ಕೊರತೆ ನೀಗಿಸಲು ಅಗತ್ಯ ಕ್ರಮ, ಪ್ರಹ್ಲಾದ್ ಜೋಶಿ. ಮಹತ್ವಾಕಾಂಕ್ಷೆ ಜಿಲ್ಲೆ ಪ್ರಗತಿ ಪರಿಶೀಲನೆ, ನಿರ್ದಿಷ್ಟ ಗುರಿ ತಲುಪಲು ಅಗತ್ಯ ಮುನ್ನೆಚ್ಚರಿಕೆ ವಹಿಸಿ, ಪ್ರಹ್ಲಾದ್ ಜೋಶಿ ಸೂಚನೆ.
ಜಿಲ್ಲಾ ನ್ಯಾಯವಾದಿಗಳ ಸಂಘದ ಚುನಾವಣೆ ತುರುಸಿನ ಮತದಾನ. ರಾಜಕೀಯ ಉದ್ದೇಶದಿಂದ ಸಲ್ಲದ ಆರೋಪ ನಿಲ್ಲಿಸಲಿ ಶಂಕರ್ ಪಾಟೀಲ್ ಮುನೇನಕೊಪ್ಪ. ತಾಲೂಕು ಆರೋಗ್ಯ ಮೇಳ, ಆರೋಗ್ಯ ಸೇವೆಗಳ ವೃದ್ಧಿ, ಸಿಂಧನೂರಿಗೆ ಮೆಡಿಕಲ್ ಕಾಲೇಜು, ಪ್ರಹ್ಲಾದ್ ಜೋಶಿ. ಕೃಷ್ಣ ಸೇತುವೆ, ಐಐಐಟಿ ಹಾಗೂ ರಿಮ್ಸ್ ಆಸ್ಪತ್ರೆಗೆ ಕೇಂದ್ರ ಸಚಿವರ ಭೇಟಿ ಪರಿಶೀಲನೆ. ಮತ್ತು ಚಿಕ್ಸ್ಗೂರಿನಲ್ಲಿ ಉರುಸ್, ದದ್ದಲ್ ಬಸನಗೌಡ ಭಾಗಿ. ಜಿಲ್ಲೆಯಲ್ಲಿ ದ್ವಿತೀಯ ಪಿಯುಸಿ ಪರೀಕ್ಷೆ ಆರಂಭ, 273 ವಿದ್ಯಾರ್ಥಿಗಳ ಗೈರು. ನಕಲಿ ಜಾತಿ ಪ್ರಮಾಣ ಪತ್ರ ಪ್ರಕರಣ ಸಿಬಿಐಗೆ ವಹಿಸಲು ಆಗ್ರಹಿಸಿ ಡಿಎಸ್ಎಸ್ ಪ್ರತಿಭಟನೆ. ಏಪ್ರಿಲ್ 24ರಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಅಂಗವಾಗಿ ಗಾಯನ ಸ್ಪರ್ಧೆ, ವಿಜೇತರಿಗೆ ಬಹುಮಾನ, ಪಲ್ಲವಿ. ಐಟಿಐ ತರಬೇತಿದಾರರ ವೇಳಾಪಟ್ಟಿ ಬದಲಿಗೆ ಆಗ್ರಹಿಸಿ ಎಐಡಿಎಸ್ಒ ಮನವಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಾಯೋಜಿಸಿದವರು ವಿದ್ಯಾವಾಹಿನಿ ಸಿಬಿಎಸ್ಇ ಶಾಲೆ ಸಿರವಾರ ಆಯೋಜಿಸುವ ರಂಗತರಂಗ ಸೃಜನಾತ್ಮಕ ಕಲಿಕೆ ಶಿಬಿರ 2022. ಸ್ಥಳ ವಿದ್ಯಾವಾಹಿನಿ ಶಾಲೆ ಸಿರವಾರ. ಮೊಹಮ್ಮದ್ ಯಾಸೀನ್ ಹೋಮ್ ಅಪ್ಲೈನ್ಸಸ್ ಹೋಲ್ಸೇಲ್ ಅಂಡ್ ರಿಟೇಲ್, ಮಾ ಕಾಂಪ್ಲೆಕ್ಸ್ ಅಪೋಸಿಟ್ ಸಿಎಂಸಿ ಕಾಂಪ್ಲೆಕ್ಸ್, ಹರಿಹರ ರೋಡ್, ರಾಯಚೂರು. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ರಾಘವೇಂದ್ರ ಘೀ. ಶ್ರೀ ರಾಘವೇಂದ್ರ ಮುನೀರ್ ಹೋಟೆಲ್. M555 ಚಿಕನ್ ಹರೀಸ್, ಚಿಕನ್ ಕಬಾಬ್ ಮತ್ತು ಚಿಕನ್ ಬಿರಿಯಾನಿ ಕೇವಲ 100 ರೂಪಾಯಿಗಳಿಗೆ ಸಿಗುತ್ತದೆ. ಮುನೀರ್ ಹೋಟೆಲ್, ಸಾತ್ ಕಚೇರಿ ರೋಡ್, ರಾಯಚೂರು. ಶೋಭಾ ಕಾಂಚಿ ಸ್ಯಾರೀಸ್. ಸ್ಥಳ ಶೋಭಾ ಕಾಂಚಿ ಸ್ಯಾರೀಸ್, ಸಂತೋಷಿಸ್ ರಾಯಚೂರು ಹಾಟ್, ಗಾಂಧಿ ಚೌಕ್ ಹತ್ತಿರ, ರಾಯಚೂರು. ಎಸ್ಆರ್ ಗಾರ್ಮೆಂಟ್ಸ್. ಇಲ್ಲಿ ಭೇಟಿ ನೀಡಿ. ಎಸ್ಆರ್ ಗಾರ್ಮೆಂಟ್ ಕ್ಲಾಸಿಕ್ ಕಲೆಕ್ಷನ್ ಫಾರ್ ಕಿಡ್ಸ್, women and men beside vegetable market, cloth bazaar, Raichur. Prestige exclusive exchange festival for mixer grinder and gas stoves, 15th February 31st March 2022. ಹಿಂದೆ ಭೇಟಿ ನೀಡಿ. ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಜೆಪಿ ಮೆನ್ಸ್ ವೇರ್ ಮೇಲ್ಗಡೆ, ಹರಿಹರ ರೋಡ್, ಬೇಸ್ವಾರ್ ಪೇಟ್, ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. Visit beside Ganj Kalyana Mandap, Ganj Road, Raichur. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. Udayanagar, Station Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ರೆಸ್ಟೋರೆಂಟ್ಗಳಲ್ಲಿ ಕುಳಿತು ಊಟ ಮಾಡಿ ಬೋರ್ ಆಗಿದೆಯೇ? ಹಾಗಾದರೆ ಬನ್ನಿ ನಿಮ್ಮ ಮಿಲನ್ ವೆಜ್ ಅಂಡ್ ನಾನ್ ವೆಜ್ ಫ್ಯಾಮಿಲಿ ಡಾಬಾಕ್ಕೆ, ನಿಯರ್ ಕೆಎಸ್ಸಿಎ ಕ್ರಿಕೆಟ್ ಗ್ರೌಂಡ್, ಮಂತ್ರಾಲಯಂ ರೋಡ್, ರಾಯಚೂರು. ಜಿಪಿ ಕಿಡ್ಸ್ ವೇರ್, ಫ್ಯಾಷನ್ ಮತ್ತು ಬಟ್ಟೆ ಇಲ್ಲಿಂದ ಪ್ರಾರಂಭವಾಗುತ್ತದೆ. ಓನ್ಲಿ ಪ್ಲೇಸ್ ಫಾರ್ ಬ್ರಾಂಡೆಡ್ ಕಿಡ್ಸ್ ವೇರ್ ಇನ್ ಸಿಟಿ. ಜಿಪಿ ಕಿಡ್ಸ್ ವೇರ್ ನಿಯರ್ ಉಮಾ ಹೋಟೆಲ್, ಸ್ಟೇಷನ್ ರೋಡ್, ರಾಯಚೂರು.